ದಿ ಸಕ್ಸಸ್ ಸ್ಟೋರಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಚಾಲಕರನ್ನ ಮಾಲೀಕರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಸರ್. ಯಾಕೆ ಪ್ರೀತಿಸ್ತಾರೆ, ಯಾಕೆ ಅವ್ನ ಗಾಡಿ ಮೇಲೆ ಫೋಟೋ ಹಾಕಂತಾನೆ ಅಂದ್ರೆ ಅವ್ನಿಗೆ ಗೊತ್ತು ಸರ್ ನಮ್ಮ ಅಧ್ಯಕ್ಷ ಯಾವಾಗಿದ್ರು ನಿಲ್ತಾರೆ. ಚಾಲಕರು ಎಲ್ಲರೂ ಯಾವ ತರ ಇದ್ದಾರೆ ಅಂದ್ರೆ ಒಂದು ಫ್ರೆಂಡ್ಸ್ ತರ ಇದೀವಿ. ನಾವೇನು ಗಳಿಸಿದೀವಿ ಅಂತಂದ್ರೆ ಚಾಲಕರ ಪ್ರೀತಿಯನ್ನಂತೂ ಗಳಿಸಿದೀವಿ. ನಮ್ಮ ಚಾಲಕರು ಬೇರೆ ಸ್ಟೇಟ್ಗೆ ಹೋದಾಗ ಅವ್ರ ಮೇಲೆ ಹಲ್ಲೆಗಳಾಗುವಂಥದ್ದು, ಅವ್ರನ್ನ ತುಚ್ಛವಾಗಿ ನೋಡುವಂಥದ್ದು. ಕರ್ನಾಟಕ ಚಾಲಕರ ಒಕ್ಕೂಟದ ಗಾಡಿಗಳನ್ನ ಮುಟ್ಟೋ ತಾಕತ್ ಯಾವನಿಗೂ ಇಲ್ಲ ಸರ್. ಅವ್ರು ಮುಟ್ಟಿದ್ದೆ ಆದ್ರೆ ಇಲ್ಲಿ ನಾವು ಬುದ್ಧಿ ಕಲ್ಸಿದೀವಿ ಸರ್. ಬಾವುಟ ಏನಾರು ಕಟ್ಕೊಂಡು ಹೋಗಿದ್ರೆ ಅವ್ರ ಮೇಲೆ ಜಗಳ ಮಾಡುವಂಥದ್ದು. ನಮ್ಮ ಗಾಡಿಗಳನ್ನ ಅಲ್ಲಿ ಟಚ್ ಮಾಡಿದ್ರು ಅಂದ್ರೆ ನಾವಿಲ್ಲಿ ಟಾರ್ಗೆಟ್ ಮಾಡಿ ಬಿಟ್ಟೇ ಇಲ್ಲ ಸರ್. ರಸ್ತೆಗಳಲ್ಲಿ ನಿಂತು ಹೋರಾಟಗಳನ್ನ ಮಾಡಿದ್ವಿ. ಫೇಸ್ಬುಕ್ ಎಲ್ಲ ಆಟ ಆಡ್ಕೊಂಡು ಅಧ್ಯಕ್ಷರಾಗಿಲ್ಲ ಸರ್. ತುಂಬ ಕಷ್ಟಪಟ್ಟು ಸಂಘಟನೆಗಳನ್ನ ಕಟ್ಟಿದೀವಿ ಸರ್. 50ರಿಂದ 60 ಗಾಡಿ ಓನರು. ನಾವು ಕೈಯಿಂದ ದುಡ್ಡು ಹಾಕಿ ಇದು ನಡೆಸ್ತಾ ಇರುವಂಥದ್ದು ಹೇಗೆ ಸರ್? ಕಷ್ಟ ಆಗಲ್ವಾ ಸರ್? ಇವತ್ತು ದೇವ್ರು ನನಗೇನು ಕಮ್ಮಿ ಮಾಡಿಲ್ಲ ಸರ್. ದುಡ್ದಿದ್ದೀವಿ ನಾವೆಲ್ಲ. ಅವತ್ತು ದುಡ್ಡು ಮಾಡ್ತೀವಿ. ಕರ್ನಾಟಕ ಚಾಲಕರ ಒಕ್ಕೂಟದಲ್ಲಿ ನಿಜವಾಗ್ಲೂ ಹೇಳ್ಬೇಕು ಅಂದರೆ ನಾನೇನು ಪುಣ್ಯ ಮಾಡಿದ್ದೆ ಅನ್ಕೊಬೇಕು. ಸೊ ನಿಮ್ಮ ಸಂಘದಲ್ಲಿ ಮೆಂಬರ್ಸ್ಗಳು ಅಂತ ನೋಡಿದಾಗ ಓವರ್ ಆಲ್ ಆಗಿ ಮೆಂಬರ್ಸ್ಗಳ ಸಂಖ್ಯೆ ಎಷ್ಟಿದೆ ಸರ್? 6,31 ಜಿಲ್ಲೆಗಳಿಂದ 6 ಲಕ್ಷ ಮುಟ್ಟಿದ್ದೀವಿ ಸರ್. ಯಾವನ ಹೇಳ್ಕಂತ ಹಿಂದೆಗಡೆ ತಾಕತ್ತಿದ್ರೆ ನಾನು 100 ರೂಪಾಯಿ ತಗೊಂಡ್ರೋದು ಎಲ್ಲರೂ ತೋರಿಸ್ಲಿ. ಧಮ್ಕಿ ಕರೆಗಳೊಂದು 1 ಕೋಟಿ ಬಂದಿರ್ಬೋದು. ನಿಲ್ತೀಯಾ ನೋಡೋಣ ಅಂತೆಲ್ಲ ಬಿಟ್ಟಿಲ್ಲ ಸರ್. ಕೋವಿಡ್ ಸಂದರ್ಭದಲ್ಲಿ ತಮ್ಮ ಸಂಘಟನೆ ನಿಮ್ಮ ಚಾಲಕರ ಪರವಾಗಿ ಹೇಗೆ ನಿಲ್ತು? 10 ಆಂಬುಲೆನ್ಸು ಫ್ರೀ ಬಿಟ್ಟಿದ್ವಿ. ಸ್ವಂತ ಖರ್ಚಿನಲ್ಲಿ ಲಕ್ಷಾಂತರ ಫುಡ್ ಕಿಟ್ಗಳನ್ನ ಕೊಟ್ಟಿದ್ವಿ. ಎಷ್ಟು ಕೇಸ್ಗಳು ಕ್ಲಿಯರ್ ಆಗಿದೆ, ಎಷ್ಟು ಕೇಸ್ಗಳಿದೆ ಸರ್ ಈಗ? ನಮಸ್ಕಾರ. ದಿ ಸಕ್ಸಸ್ ಸ್ಟೋರಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ನಾನು ಶಿವಪ್ರಸಾದ್ ಮಾಗಡಿ. ವೀಕ್ಷಕರೇ, ಇವತ್ತಿನ ಸಕ್ಸಸ್ ಸ್ಟೋರಿಯಲ್ಲಿ ಒಂದು ಕರ್ನಾಟಕದಲ್ಲಿ ತುಂಬ ಹೆಸರುವಾಸಿಯಾಗಿರುವಂಥ, ಲಕ್ಷಾಂತರ ಫಾಲೋವರ್ಸ್ಗಳು ಹೊಂದಿರುವಂಥ, ಜೊತೆಗೆ ಸಾವಿರಾರು ಒಂದು ಸದಸ್ಯರನ್ನ ಹೊಂದಿರುವಂಥ ಒಂದು ಸಂಘಟನೆಯ ಕುರಿತಾಗಿ ಈ ಒಂದು ಎಪಿಸೋಡನ್ನು ಮಾಡ್ತಾ ಇದ್ದೀವಿ. ಆ ಸಂಘಟನೆ ಯಾವುದು, ಅದರ ಅಧ್ಯಕ್ಷರು ಯಾವುದು, ಆ ಸಂಘಟನೆ ಕುರಿತಾಗಿ ಆ ಸಂಘಟನೆಯ ಅಧ್ಯಕ್ಷರೇ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸಿಗ್ತಾ ಇದ್ದಾರೆ. ಅದಕ್ಕೂ ಮುನ್ನ ಒಂದಷ್ಟು ಮಾಹಿತಿನ ಕೊಡ್ತೀವಿ. ನೀವು ಸಾಮಾನ್ಯವಾಗಿ ಕರ್ನಾಟಕದ ಎಲ್ಲೇ ಹೋಗಿ ಏನಾದ್ರು ಒಂದು 10 ಆಟೋಗಳನ್ನೇನಾದ್ರು ನೀವು ನೋಡಿದ್ರೆ ಆ 10 ಆಟೋಗಳ ಹಿಂದೆ ಫಿಲಮ್ ಸ್ಟಾರ್ಗಳ, ಸೆಲೆಬ್ರಿಟಿಗಳ ಫೋಟೋ ಇರುತ್ತೋ ಇಲ್ವೋ, ಆ 10 ಆಟೋದಲ್ಲಿ ಕನಿಷ್ಠ 2ರಿಂದ 3 ಆಟೋ ಮೇಲೆ ಆ ವ್ಯಕ್ತಿಯ, ಆ ನಾಯಕನ ಫೋಟೋ ಜೊತೆಗೆ ಆ ಒಂದು ಸಂಘಟನೆ ಹೆಸರು ಇದ್ದೇ ಇರುತ್ತೆ. ಸೊ ನೀವು ಕೂಡ ಅದನ್ನು ಅಬ್ಸರ್ವ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಅದು ಬೇರೆ ಯಾರೂ ಅಲ್ಲ, ಕರ್ನಾಟಕ ಚಾಲಕರ ಒಕ್ಕೂಟ. ಈ ಚಾಲಕರ ಒಕ್ಕೂಟದ ನಾಯಕರು, ಸಂಸ್ಥಾಪಕರು, ಅಧ್ಯಕ್ಷರಾದಂಥ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಓಕೆ, ನಾರಾಯಣ ಸ್ವಾಮಿ ಅವ್ರ ಹತ್ರ ಮೊದಲಿಗೆ ಈ ಚಾಲಕರ ಒಕ್ಕೂಟ ಸಂಘಟನೆ ಯಾವಾಗ ಆರಂಭ ಆಯಿತು, ಅದರ ಒಂದು ಸಕ್ಸಸ್ ಹೇಗೆ, ಜೊತೆಗೆ ಈ ಚಾಲಕರ ಸಂಘಟನೆಯಿಂದ ಚಾಲಕರಿಗೆ ಆಗಿರುವಂಥ ಅನುಕೂಲಗಳೇನು, ಜೊತೆಗೆ ಸದ್ಯದ ಪರಿಸ್ಥಿತಿಯಲ್ಲಿ ಚಾಲಕರು, ಅದು ಆಟೋ ಚಾಲಕರಾಗಿರ್ಬೋದು, ಕ್ಯಾಬ್ ಚಾಲಕರಾಗಿರ್ಬೋದು, ಅಥವಾ ಮ್ಯಾಕ್ಸಿ ಕ್ಯಾಬ್ ಆಗಿರ್ಬೋದು, ಅಥವಾ ಬಸ್ ಚಾಲಕರಾಗಿರ್ಬೋದು, ಈ ಚಾಲಕ ವರ್ಗ ಯಾವ ರೀತಿಯಾದಂಥ ಸಮಸ್ಯೆಗಳನ್ನು ಅನುಭವಿಸ್ತಾ ಇದೆ, ಅದಕ್ಕೆ ಯಾವ ರೀತಿಯಾದಂಥ ಮುಂದಿನ ದಿನಗಳಲ್ಲಿ ಹೋರಾಟಗಳಾಗಿರ್ಬೋದು, ಅವರಿಗೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಸಂಘಟನೆ ಕೆಲಸ ಮಾಡುತ್ತೆ, ಇದೆಲ್ಲದರ ಕುರಿತಾಗಿ ಡೀಟೇಲ್ ಆಗಿ, ಇದಾದ್ಮೇಲೆ ಅವರ ಯಾವಾಗ ಶುರುವಾಯಿತು, ಹೇಗೆ ಈ ಒಂದು ಒಕ್ಕೂಟ ಆರಂಭ ಆಯಿತು, ಅವರು ಕೂಡ ಚಾಲಕರಾಗಿದ್ರ, ಇದೆಲ್ಲ ಮಾಹಿತಿಯನ್ನು ಕೂಡ ನಾರಾಯಣ ಸ್ವಾಮಿಯಿಂದ ಪಡ್ಕೊಳ್ಳೋಣ ಅಂತ ಹೇಳ್ತಾ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಸರ್, ಮೊದಲಿಗೆ ನಿಮ್ಮ ಕರ್ನಾಟಕ ಚಾಲಕರ ಒಕ್ಕೂಟ ಇವತ್ತು ಮನೆ ಮಾತಾಗಿರುವಂಥದ್ದು. ನಾನು ಹೇಳ್ದಾಗೆ ಒಂದು 10 ಆಟೋ ನೋಡಿದ್ರೆ ಒಂದು 2-3 ಆಟೋ ಮೇಲಾದರೂ ಕೂಡ ತಮ್ಮದೊಂದು ಫೋಟೋ ಇರುತ್ತೆ, ಜೊತೆಗೆ ತಮ್ಮ ಸಂಘಟನೆ ಹೆಸರಿರುತ್ತೆ. ಇಷ್ಟು ಫೇಮಸ್ ಆಗೋದಕ್ಕೆ ಏನು ಸರ್, ಇಷ್ಟು ಸಕ್ಸಸ್ ಆಗೋದಕ್ಕೆ ಸಕ್ಸಸ್ ಸೀಕ್ರೆಟ್ ಏನು ಸರ್? ಸರ್, ಏನು ನಾವು ದಿನನಿತ್ಯ ಅಂದರೆ 24 ಅವರು ಮತ್ತು 24x7 ಅಂತ ಹೇಳಬೇಕು, ಚಾಲಕರ ಜೊತೆಲಿರ್ತೀವಿ. ಚಾಲಕರ ಜೊತೆಲಿ ಅಂತಂದರೆ ಒಡನಾಟ, ಏನು ಅವ್ರ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದು, ಮತ್ತು ಅವ್ರಿಗೆ ಯಾವುದೇ ರೀತಿಯಾದ ಕಷ್ಟ ಇದ್ದರೂ ನಮ್ಮ ಕೈಲಾದಷ್ಟು ಸ್ಪಂದನೆಯನ್ನು ಮಾಡಿ ಸಹಾಯವನ್ನು ಮಾಡೋವಂಥ ಕೆಲಸಗಳನ್ನ 100ಕ್ಕೆ 100% ಮಾಡ್ತಾಯಿದ್ದೀವಿ. ಅದರಿಂದ ಅವ್ರು ನಮ್ಮ ಜೊತೆಲಿದ್ದಾರೆ. ಮತ್ತು ಚಾಲಕರಿಂದ ನಾವು ಯಾವುದೇ ರೀತಿಯಾದ ಅಮೌಂಟ್ಗಳ್ನ ಅಪೇಕ್ಷೆ ಪಟ್ಟಿಲ್ಲ, ತಗೊಂಡಿಲ್ಲ. ಯಾಕಂದರೆ ನಮ್ಮ ಸಂಘಟನೆಯಲ್ಲಿ ಹಿಂದೆ ಫ್ರೀ ID ಕಾರ್ಡ್ ಕೊಡ್ತಾ ಇದ್ವಿ. ನಮ್ಮ ಜೊತೆಲಿರ್ತಕ್ಕಂಥ ಕಮಿಟಿ ಮತ್ತು ಚಾಲಕರೇ ಡಿಸೈಡ್ ಮಾಡಿದ್ರು ಆ ID ಕಾರ್ಡ್ಗಾದ್ರೂ ದುಡ್ಡನ್ನು ತಗೊಳ್ಳಿ
ಅದನ್ನು ಬರ್ಸೋದಕ್ಕೆ ಕಷ್ಟ ಆಗ್ತದೆ ಅಂತ. ಆಮೇಲೆ ನಾವು ₹100 ಲೈಫ್ ಟೈಮ್ ID ಕಾರ್ಡ್, ಒಂದು ಬಾರಿ ಒಬ್ಬ ಚಾಲಕ ನಮ್ಮ ಬಳಿ ಏನಾದರೂ ID ಕಾರ್ಡನ್ನು ಬೆಂಗಳೂರು ನಗರದಲ್ಲಿ ತೊಗೊಂಡಿದ್ದೆ ಆದರೆ ಸಂಪೂರ್ಣವಾಗಿ ಲೈಫ್ ಟೈಮ್ ತೊಗೊಳೋಗಿಲ್ಲ. ಆ ಥರ ಒಂದು ಸಿಸ್ಟಮನ್ನು ಮಾಡ್ಕೊಂಬಂದಿದ್ವಿ. ಹೊರ ಜಿಲ್ಲೆಗಳಲ್ಲೂ 31 ಜಿಲ್ಲೆಗಳಲ್ಲೂ ಚಾಲಕರು ನಮ್ಮ ಜೊತೆಲಿದ್ದಾರೆ. ಯಾವುದೇ ರೀತಿಯಾದ ಕ್ಯಾಶ್ ಟ್ರಾನ್ಸಾಕ್ಷನ್ ಇಲ್ಲ, ಯಾವುದೇ ರೀತಿಯಾದ ಅವರಿಂದ ಹೋರಾಟಗಳಿಗೆ ಮತ್ತು ಫಂಕ್ಷನ್ಗಳಿಗೆ ಇದನ್ನೆಲ್ಲ ಪಡ್ಕೊಳ್ಳೋ ಅಂಥ ಕೆಲಸಗಳನ್ನ ನಾವು ಮಾಡಿಲ್ಲ. ಅದರಿಂದ ಮತ್ತು ಸ್ಪಂದನೆ ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟದಲ್ಲಿ ನಿಜವಾಗ್ಲೂ ಹೇಳಬೇಕು ಅಂದರೆ ನಾನೇನೋ ಪುಣ್ಯ ಮಾಡಿದ್ದೆ ಅನ್ಕೋಬೇಕು. ನನ್ನ ಜೊತೆಲಿರ್ತಕ್ಕಂಥ ನಮ್ಮ ಒಂದು ಕಮಿಟಿ ಮತ್ತು ಏನು ಹುಡುಗರಿದ್ದಾರೆ ಮತ್ತು ಮೆಂಬರ್ಸ್ ಏನಿದ್ದಾರೆ, ಸ್ಟೇಟ್ ಲೆವೆಲ್ ಮೆಂಬರ್ಸ್ ಇರ್ಬೋದು ಅಥವಾ ಜಿಲ್ಲಾ ಅಧ್ಯಕ್ಷರುಗಳು ಇರ್ಬೋದು ಅಥವಾ ಜಿಲ್ಲಾ ಕಮಿಟಿ, ತಾಲೂಕು ಕಮಿಟಿ ಮತ್ತು ಚಾಲಕರು ಎಲ್ಲರೂ ಯಾವ ಥರ ಇದ್ದಾರೆ ಅಂದರೆ ಒಂದು ಫ್ರೆಂಡ್ಸ್ ಥರ ಇದ್ದೀವಿ. ಏನೇ ಆದರೂ 50 ಕಿಲೋಮೀಟ್ರ್ ಹೋಗಿ ಸಹಾಯ ಮಾಡೋವಂಥ ಕೆಲಸಗಳನ್ನ ಇವತ್ತು ನಮ್ಮ ಹುಡುಗರು ಮಾಡ್ತಾ ಇದ್ದಾರೆ. ನಮ್ಮ ಚಾಲಕರಿಂದ ಹಿಡಿದು ಏನೇ ಹೇಳಿದ್ರು, ಯಾವ ಜಿಲ್ಲೆಯಲ್ಲಿ ಹೇಳಿದ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಬೆಂಗಳೂರಿನಲ್ಲೂ ನಿಮಗೆ ಗೊತ್ತು, ಏನೇ ಇದ್ದರೂ ಚಾಲಕರ ಪರ ನಿಂತ್ಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ಮತ್ತು ಚಾಲಕರ ಪರ ಯಾವಾಗಲೂ ಧ್ವನಿಯಾಗಿ ನಿಂತಿದ್ದೀವಿ. ಯಾಕಂದರೆ ಇವತ್ತು ಆಟೋ ಮೇಲೆ ಹಾಕಬೇಕು, ಕಾರ್ ಮೇಲೆ ಹಾಕಬೇಕು, ಒಂದು ಸ್ಟಿಕ್ಕರು ಅಂತಂದರೆ ಅವ್ರ ಸ್ವಂತ ಗಾಡಿ ಮೇಲೆ ಅವ್ರು ಹಾಕಬೇಕು ಅಂತಂದರೆ ಅದು ಅಭಿಮಾನದಿಂದ ಹಾಕ್ತಕ್ಕಂಥದ್ದು. ನಾವು ಯಾವುದೇ ರೀತಿಯಾದ ದುಡ್ಡು ಕೊಟ್ಟು ಅಥವಾ ಹಾಕಲೇಬೇಕು ಅಂತ ಅಂದ್ಬಿಟ್ಟು ಅವ್ರೇನು ಹಿಂಸೆ ಮಾಡಿ ಹಾಕಿರ್ತಕ್ಕಂಥದ್ದಲ್ಲ. ನಮಗೆ ಪ್ರೀತಿಯಿಂದ ಹಾಕ್ತಾರೆ ಮತ್ತು ಪ್ರೀತಿನ ಕೊಟ್ಟಿದ್ದಾರೆ ಸರ್, ತುಂಬ ಪ್ರೀತಿಯನ್ನು ಕೊಟ್ಟಿದ್ದಾರೆ. ನಾವೇನು ಗಳಿಸಿದ್ದೀವಿ ಅಂತಂದರೆ ಚಾಲಕರ ಪ್ರೀತಿಯನ್ನಂತೂ ಗಳಿಸಿದ್ದೀವಿ ಸರ್. ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ಬೋದು, ಭಾರತ ದೇಶದಲ್ಲೇ ಗುರುತಿಸ್ಕೊಂಡಿದ್ದೀವಿ ಸರ್. ಸುಮಾರು ರಾಜ್ಯಗಳಲ್ಲಿ ನಮ್ಮ ಚಾಲಕರು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅಂತಲೇ ಹೇಳಬೇಕು. ಸುಮಾರು ರಾಜ್ಯದಲ್ಲಿ ನಮ್ಮನ್ನು ಗುರುತಿಸ್ತಾರೆ. ಬರೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದರಲ್ಲೇ ಅಲ್ಲ, ಸುಮಾರು ರಾಜ್ಯದಲ್ಲಿ ಗುರುತಿಸ್ತಾರೆ. ಸುಮಾರು ರಾಜ್ಯದ ಚಾಲಕರಿಗೂ ನಾವು ಸ್ಪಂದನೆಯನ್ನು ಮಾಡ್ತಾ ಇದ್ವಿ. ಇವತ್ತು ಕರ್ನಾಟಕಕ್ಕೆ ವಾಹನಗಳು ಬಂದಂಥ ಸಂದರ್ಭದಲ್ಲಿ, ಅವ್ರಿಗೇನೋ ಆದಂಥ ಸಂದರ್ಭದಲ್ಲಿ ನಮ್ಮ ಹುಡುಗರು ತುಂಬ ಚೆನ್ನಾಗಿ ಸ್ಪಂದನೆಯನ್ನು ಮಾಡ್ತಾರೆ. ನಮ್ಮ ಜೊತೆಲಿರ್ತಕ್ಕಂಥ ಸ್ಟೇಟ್ ಕಮಿಟಿ, ಜಿಲ್ಲಾ ಕಮಿಟಿಗಳು ಎಲ್ಲರೂ ತುಂಬ ಚೆನ್ನಾಗಿ ಸ್ಪಂದನೆಯನ್ನು ಮಾಡ್ತಾಯಿದ್ದಾರೆ. ಮತ್ತು ಹಾಗೆ ನೀವು ಹೋರಾಟಗಳನ್ನ ನಾವೇನು ಹೇಳೋದು ಬೇಡ, ನಾವು ಬರ್ತೀವಿ ಸರ್. ಹೋರಾಟಗಳು ದೊಡ್ಡ ವಿಚಾರನೇ ಇದೆ, ನಿಮ್ಮ ಹತ್ರ ಬರ್ತೀನಿ ಸರ್. ಎಲ್ಲ ಒಂದ್ ಕಡೆ ನೀವು ಒಂದು ಮಾತು ಹೇಳಿದ್ರಿ, ಇವಾಗ ಹೊರ ರಾಜ್ಯದಿಂದ ಬಂದಂಥ ಚಾಲಕರಿಗೆ ಏನಾದ್ರು ಸಮಸ್ಯೆ ಆದರೂ ಕೂಡ ನಮ್ಮ ಸಂಘಟನೆ ತಾವಾಗಿರ್ಬೋದು, ತಮ್ಮ ಒಂದು ಚಾಲಕರು ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಅಂತ. ಎಷ್ಟೋ ಇನ್ಸಿಡೆಂಟ್ಗಳು ನೋಡಿದ್ದೀವಿ. ನಮ್ಮ ಚಾಲಕರು ಬೇರೆ ಸ್ಟೇಟ್ಗೆ ಹೋದಾಗ ಅವ್ರ ಮೇಲೆ ಹಲ್ಲೆಗಳಾಗುವಂಥದ್ದು, ಅವ್ರನ್ನ ತುಚ್ಛವಾಗಿ ನೋಡುವಂಥದ್ದು, ಗಾಡಿ ಮೇಲೆ ಸ್ಟಿಕ್ಕರ್ಗಳಿದ್ರೆ ಅದನ್ನ ಕೀಳುವಂಥದ್ದು, ಅಥವಾ ಬಾವುಟ ಏನಾದ್ರು ಕಟ್ಕೊಂಡು ಹೋಗಿದ್ರೆ ಅವ್ರ ಮೇಲೆ ಜಗಳ ಮಾಡುವಂಥದ್ದು, ಇಂತಹ ಸನ್ನಿವೇಶ ಘಟನೆಗಳ ಮಧ್ಯೆ ನೀವು ಹೊರ ರಾಜ್ಯದ ಚಾಲಕರಿಗೆ ತುಂಬ ಒಂದು ಭದ್ರತೆಯನ್ನು ನೀಡ್ತಾ ಇದ್ದೀರಾ. ಅವ್ರಿಗೆ ಸಮಸ್ಯೆ ಆದಾಗ ಅವ್ರ ಜೊತೆ ನಿಲ್ಲುವಂಥದ್ದು. ಸೊ ಇದನ್ನ ಏನು ತೋರಿಸುತ್ತೆ ಸರ್? ಸರ್ ನಾನಂತೂ ಹೇಳ್ತೀನಿ, ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟದ ಗಾಡಿಗಳನ್ನ ಮುಟ್ಟೋ ತಾಕತ್ತು ಯಾವನಿಗೂ ಇಲ್ಲ ಸರ್. ನಾನು ಧೈರ್ಯವಾಗಿ ಹೇಳ್ತೀನಿ ಇದನ್ನ. ಯಾಕೆ ಅಂತಂದ್ರೆ ಅವ್ರು ಮುಟ್ಟಿದ್ದೆ ಆದ್ರೆ ಇಲ್ಲಿ ನಾವು ಬುದ್ಧಿ ಕಲಿಸಿದೀವಿ ಸರ್. ಸುಮಾರು ಜನಕ್ಕೆ ಇನ್ಸಿಡೆಂಟ್ ಆಗಿದೆ, 100% ಆಗಿದೆ. ನಮ್ಮ ಗಾಡಿಗಳನ್ನ ಅಲ್ಲಿ ಟಚ್ ಮಾಡಿದ್ರು ಅಂದ್ರೆ ನಾವಿಲ್ಲಿ ಟಾರ್ಗೆಟ್ ಮಾಡಿ ಬಿಟ್ಟೇ ಇಲ್ಲ ಸರ್. ಅವ್ರು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಸಾರಿ ಕೇಳಿ ನಮ್ಮ ಗಾಡಿಗಳು ಸವಾಸಕ್ಕೆ ಬರ್ದೇ ಇರೋ ಲೆವೆಲ್ಗೆ ನಾವು ಮಾಡಿದ್ದೀವಿ ಸರ್. ಅದು ಹೇಳೋದು ಬೇಡ, ಯಾವ ರಾಜ್ಯ ಅಂತ ನಿಮಗೆ ಮನಸ್ಸಲ್ಲೇ ಗೊತ್ತಾಗ್ಬಿಡ್ತದೆ, ಗೊತ್ತೂ ಇರ್ತದೆ. ಯಾಕೆ ಅಂತಂದ್ರೆ ಕಲ್ಸಿದೀವಿ ಸರ್. ಅವ್ರಿಗೆ ಆ ಭಯ ಇದೆ. ಕರ್ನಾಟಕ ಚಾಲಕರ ಒಕ್ಕೂಟದ ಗಾಡಿಗಳು ಮುಟ್ಟಿದ್ರೆ ಮತ್ತೆ ಕರ್ನಾಟಕದೊಳಗಡೆ ನಾವು ಎಂಟ್ರಿ ಕೊಟ್ರೆ ಏನಾಗ್ತದೆ ಅಂತ ಗೊತ್ತಿದೆ ಸರ್. 1-2 ರಿಂದ 3 ಸ್ಟೇಟ್ ಅವ್ರಿಗೆ ಆ ಬುದ್ಧಿ ಕಲ್ಸಿದ್ವಿ. ನೀವೆಲ್ಲ ಹಿಂದೆ ಎಲ್ಲ ನೋಡಿರ್ತೀರಿ, ನಾವು ಎಲ್ಲ ಬುದ್ಧಿ ಕಲ್ಸಿದೀವಿ ಸರ್. ಅದನ್ನ ಇವತ್ತು ಮನವರಿಕೆ ಆಗಿದೆ. ನಮ್ಮ ಕರ್ನಾಟಕ ಬೇರೆ ಸಂಘಟನೆ ಬಗ್ಗೆ ನಾನು ಹೇಳೋಕ್ಕೂ ಇಷ್ಟಪಡೋದಿಲ್ಲ, ನಂಗೆ ಗೊತ್ತಿಲ್ಲ. ಕರ್ನಾಟಕ ಚಾಲಕರ ಒಕ್ಕೂಟದ ಗಾಡಿಗಳನ್ನ ಮುಟ್ಟಬೇಕು ಅಂತಂದ್ರೆ ಅವ್ನು ಬೇರೆ ಥರನೇ ಇರಬೇಕಾಗ್ತದೆ. ಅವ್ನ ಬುದ್ಧಿ ಅಂತೂ ಕಲಿಸಿದ್ದೀವಿ ಸರ್. ಅಂದರೆ ಒಂದಂತೂ ಇದರಲ್ಲಿ ಅರ್ಥ ಆಗುತ್ತೆ, ನೀವು ಪ್ರೀತಿಯಿಂದ ಬಂದರೆ ನಾವು ಸ್ವಾಗತ ಮಾಡ್ತೀವಿ, ನಿಮ್ಗೆ ಏನು ಭದ್ರತೆ ಬೇಕಾ, ಆರೈಕೆ ಬೇಕಾ, ಸಪೋರ್ಟ್ ಬೇಕೋ ಮಾಡ್ತೀವಿ. ಹಾಗನ್ಬಿಟ್ಟು ನಮ್ಮ ಮೇಲೆ ಏನಾದ್ರು ದೌರ್ಜನ್ಯ ಮಾಡಕ್ಕೆ ಬಂದರೆ ಅದಕ್ಕಿಂತ ಡಬಲ್ ಆಗಿ ನಾವು ರಿವೆಂಜ್ ತಗೊತೀವಿ. 100% ಸರ್. ನಾನು ಮಾಧ್ಯಮದಲ್ಲೇ ಕೂತ್ಕೊಂಡು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಗಾಡಿಗಳನ್ನ ನಮ್ಮ ಹುಡುಗರನ್ನ ಮುಟ್ತಾರೆ ಅಂತಂದರೆ ನಾವಂತೂ ಸುಮ್ಮನೆ ಕೂರೋದು ಇಲ್ಲ. ಯಾವ ರೀತಿಲಿ ಬೇಕಾದರೂ ರೆಡಿ, ಸಿದ್ಧ. ಅವ್ರು ಯಾವ ರೀತಿ ನಮ್ಮ ಹುಡುಗರಿಗೆ ಟ್ರೀಟ್ ಮಾಡ್ತಾರೆ ಅದೇ ರೀತಿಲಿ ಬುದ್ಧಿ ಕಲಿಸಿದ್ದೀವಿ, ಮುಂದೇನು ಕಲಿಸ್ತೀವಿ. ಇದಂತೂ ಸಿದ್ಧ. ಯಾಕಂದರೆ ನಾವು ಅವ್ರ ತಂಟೆಗೇನು ಹೋಗಲ್ಲ, ನಾವೇನು ಯಾರನ್ನೂ ಕೆಣ್ಕೋದಿಲ್ಲ. ಮತ್ತು ನೀವು ನೋಡ್ಕೊಳ್ಳಿ, ನನ್ನ 27 ವರ್ಷದ ಜೀವನದಲ್ಲಿ ನಾನು ಒಂದು ಲೈವಲ್ಲೂ ಒಬ್ಬರನ್ನ ಬೈದಿಲ್ಲ, ಒಂದು ಸಂಘಟನೆನ ತೆಗಳಿಲ್ಲ, ಒಂದು ಸಂಘಟನೆಯವ್ರ ಸವಾಸಕ್ಕೆ ಹೋಗಿಲ್ಲ. ನಮ್ಮ ಮೇಲೆ ಬಂದರೆ ನಾವು ಬಿಡೋದು ಇಲ್ಲ, ಬಿಟ್ಟು ಇಲ್ಲ, ಮುಂದಕ್ಕೂ ಬಿಡಲ್ಲ.
ಓಕೆ. ಇನ್ನು ಸರ್, ಈ ಕರ್ನಾಟಕ ಚಾಲಕರ ಒಕ್ಕೂಟ ಆರಂಭ ಆಗಿ ಎಷ್ಟು ವರ್ಷ ಆಯಿತು, ಅಥವಾ ನೀವು ಆರಂಭ ಮಾಡಿದ್ದೆ ಕರ್ನಾಟಕ ಚಾಲಕರ ಒಕ್ಕೂಟ? ಇಲ್ಲ ಸರ್, ಹೇಗೆ ಸರ್? ಹಿಂದೆ ನಾನು ಏನು ಜಾಲಹಳ್ಳಿ ಕ್ರಾಸ್ ಅಂತಿದೆ ಇಲ್ಲೇ ಲೋಕಲ್ನಲ್ಲಿ, ಅಲ್ಲೇ ಆಟೋ ಡ್ರೈವರು. ಅಲ್ಲಿ ಒಂದು ಸಣ್ಣ, ಹೌದು ಆಟೋ ಡ್ರೈವರು. ನಾನು ಮೂಲತಃ ಆಟೋ ಡ್ರೈವರ್ ಸರ್. 93ರಲ್ಲಿ ನಾನು ಡಿಗ್ರಿ ಮುಗಿಸಿ ಆಟೋಗೆ ಬಂದಂತನು. ಆಟೋ ಡ್ರೈವರ್, ಮೂಲತಃ ಆಟೋ ಡ್ರೈವರು. ಆಟೋಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲೇ ಒಂದು ಸಣ್ಣದಾಗಿ ಒಂದು ಯೂನಿಟಿ ಮಾಡಿಕೊಂಡು ಒಂದು ಯೂನಿಯನ್ ಥರ ಮಾಡಿದ್ವಿ. ಅದಾದಮೇಲೆ ಕರ್ನಾಟಕ ರಾಜ್ಯ ವಾಹನ ಚಾಲಕರ ಕೇಂದ್ರ ಸಂಘದಲ್ಲಿ ಉಪಾಧ್ಯಕ್ಷನಾಗಿದ್ದೆ. ಅದಾದಮೇಲೆ ನಾವು ಆ ಸಂಘಟನೆಯನ್ನು ತೊರೆದು ಕರ್ನಾಟಕ ರಾಜ್ಯ ವಾಹನ ಚಾಲಕರ ಸಂಘಟನೆ ಅಂತ ಕಟ್ಟಿದ್ವಿ. ಅದಾದಮೇಲೆ ಎಲ್ಲ ಸುಮಾರು ಸಂಘಟನೆಗಳ ಯುವಕರು ಮತ್ತು ಸಂಘಟನೆಗಳ ಅಧ್ಯಕ್ಷರೆಲ್ಲ ಸೇರಿ ನಾನೊಬ್ಬನೇ ಕಟ್ಟಿದ್ದೆಲ್ಲ ಕರ್ನಾಟಕ ಚಾಲಕರ ಒಕ್ಕೂಟ. ಸುಮಾರು ಜನ ಸಂಘಟನೆಯ ಅಧ್ಯಕ್ಷರುಗಳು ಬಂದು ಒಂದು ಒಕ್ಕೂಟವನ್ನು ಕಟ್ಟೋಣ ಅಂತ ಹೇಳಿ ಈ ಒಕ್ಕೂಟವನ್ನು ಒಂದು 10ರಿಂದ 12 ವರ್ಷ ಆಗಿದೆ. ಈ ಒಕ್ಕೂಟವನ್ನು ಕಟ್ಟಿದ್ವಿ. ಕಟ್ಟಿ ಹೋರಾಟಗಳನ್ನ ಮಾಡಿಕೊಂಡು ಬರ್ತಾ ಇದೀವಿ ಸರ್. ಓಕೆ. ಹೇಗಿತ್ತು ಸರ್ ಆರಂಭಿಕ ದಿನಗಳು? ಯಾಕೆಂದರೆ ಚಾಲಕರೇ ಆಗಿರೋದ್ರಿಂದಾಗಿ ಎಷ್ಟೋ ಕಡೆ ಅಧ್ಯಕ್ಷಗಳನ್ನ ನಾವು ನೋಡಿದ್ದೀವಿ. ಕೆಲವರು ಅವರು ಚಾಲಕರಾಗಿರ್ತಾರೆ, ಅಥವಾ ಚಾಲಕರಾಗಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಸರ್ವಾನುಮತದಿಂದ ಒಂದು ನಾಯಕರಾಗಿರ್ತಾರೆ. ಸೊ ತಾವು ಚಾಲಕರಾಗೇ ಬಂದಿದ್ದು ಆರಂಭಿಕ ದಿನಗಳಲ್ಲಿ ಒಂದು ಸಂಘಟನೆ ಇವತ್ತು 27 ವರ್ಷಗಳ ಒಂದು ಜರ್ನಿ ಅಂತಂದರೆ ತಿರುಗಿ ನೋಡಿದಾಗ ಏನು ಅನಿಸುತ್ತೆ ಸರ್ ಕಷ್ಟದ ದಿನಗಳು? ಸರ್, ನಾನು 93ರಿಂದ 2006ವರೆಗೂ ಚಾಲನೆ ಮಾಡಿದ್ದೀನಿ. ನಾನು ಆಟೋ ರಿಕ್ಷಾ, ಕ್ಯಾಬು, ಟೆಂಪೋ ಟ್ರಾವೆಲರು, ಮ್ಯಾಕ್ಸಿ ಕ್ಯಾಬು, ಮತ್ತು ಕ್ವಾಲಿಸು, ಸುಮೋ, ಈ ಥರ ಎಲ್ಲ ಗಾಡಿಗಳನ್ನ ಇಟ್ಟಿರ್ತಕ್ಕಂಥ. ಬಸ್ಸು ಲಾರಿ ಇಡಲಿಲ್ಲ ಅಷ್ಟೇ, ಎಲ್ಲ ಗಾಡಿಗಳನ್ನ. ಮತ್ತು ಒಡನಾಟ ಮಾತ್ರ ಇತ್ತು. ಬಸ್ಸು ಡ್ರೈವರ್ಸು ಅಥವಾ ಓನರ್ಸು, ಮತ್ತು ಲಾರಿ, ಮತ್ತು ಎಲ್ಲ ಗೂಡ್ಸ್ ವೆಹಿಕಲ್ಸು. ನನ್ನ ಜೊತೆಲಿರ್ತಕ್ಕಂಥ ಅವತ್ತೇನು ನಮ್ಮದೊಂದು ಸಮುದಾಯ ಇತ್ತು, ನಮ್ಮ ಜೊತೆಲೆಲ್ಲ ಒಡನಾಟ ಇತ್ತು. ಎಲ್ಲ ವೆಹಿಕಲ್ ಒಡನಾಟನೂ ಇತ್ತು. ನನ್ನ ಹತ್ರ ಎಲ್ಲ ವೆಹಿಕಲ್ಸು ಇತ್ತು ಸರ್, ಸುಮಾರು ವೆಹಿಕಲ್ಸ್. 2006ವರೆಗೂ ನಾನು ವೆಹಿಕಲ್ ಡಿಪಾರ್ಟ್ಮೆಂಟ್ನಲ್ಲಿದ್ದೆ. ನಾನು ಓಡಿಸ್ತಾ ಇದ್ದೆ ಅಷ್ಟು ಗಾಡಿ. ನಾನು ಸರಿ ಸುಮಾರು ಒಂದು 50ರಿಂದ 60 ಗಾಡಿ ಓನರು. ಆದರೂ ಯಾವುದೇ ಗಾಡಿ ನಿಂತರು, ಯಾವುದೇ ಸ್ಟೇಟ್ಗಾದರೂ ನಾನು ಎತ್ಕೊಂಡು ಹೋಗ್ತಿದ್ದೆ. ಅದು ನನ್ನ ಜೊತೆಲಿರ್ತಕ್ಕಂಥ ಚಾಲಕರು ಗೊತ್ತು, ನನ್ನ ಸ್ನೇಹಿತರು ಗೊತ್ತು. ಎಲ್ಲ ಗಾಡಿಗಳನ್ನೂ ಓಡಿಸಿದ್ನಿ. ಎಲ್ಲ ಕಾಲ್ ಸೆಂಟರ್ಗಳಲ್ಲಿ ಮಾಡಿದ್ದೀನಿ, ಆಟೋ ರಿಕ್ಷಾ ಓಡಿಸಿದ್ನಿ, ಮತ್ತು ಔಟ್ ಸ್ಟೇಷನ್ ಮಾಡಿದ್ದೀನಿ. ಎಲ್ಲ ಗೊತ್ತು ಸರ್, ನನಗೆ ಗೊತ್ತಿಲ್ದಿರೋ ಏನೂ ಇಲ್ಲ. ಓಲಾ ಉಬರ್ ಯಾವಾಗ ನಮ್ಮ ಬೆಂಗಳೂರಿಗೆ ಕರ್ನಾಟಕಕ್ಕೆ ಹೆಜ್ಜೆ ಇಟ್ಟಂಥ ಸಂದರ್ಭದಲ್ಲಿ ಅದೇ ಆಸುಪಾಸು 2005-6 ಆ ಟೈಮಲ್ಲೇ ನಾವು ಈ ಲೈನ್ ಬೇಡ ಅಂತ ಲೈನ್ ಚೇಂಜ್ ಮಾಡಿದ್ದು. ಬಟ್ ಅಷ್ಟೊತ್ತಿಗಾಗಲೇ ನಮ್ಮ ಸಂಘಟನೆ ಹೆಸರುವಾಸಿ ಆಗಿತ್ತು. ಸಂಘಟನೆಯಲ್ಲಿ ಮುಂಚೂಣಿಯಲ್ಲೇ ಇದ್ವಿ. ತುಂಬ ಕಷ್ಟದ ದಿನಗಳು ಸರ್. ನೀವು ಕೇಳಿದ ಕ್ವಶನ್ ಯಾಕೆ ಅಂತಂದರೆ, ಅವತ್ತೆಲ್ಲ ಡ್ರೈವರ್ಸು ಅಂದರೆ ನಿಮಗೆ ಗೊತ್ತಿರ್ಬೋದು, ತುಂಬ ಕಷ್ಟದ ದಿನ. ಅವತ್ತು ಒಗ್ಗಟ್ಟಾಗೋದು ತುಂಬ ಕಷ್ಟ ಇತ್ತು. ಇವತ್ತು ಒಗ್ಗಟ್ಟಾಗ್ತಾರೆ, ಸಂಘಟನೆಗಳು ಜಾಸ್ತಿ ಇದೆ, ಒಗ್ಗಟ್ಟಾಗ್ತಾರೆ, ಏನು ತೊಂದರೆ ಇಲ್ಲ. ಅವತ್ತಿನ ದಿನ ದುಡ್ಡು ಕಾಸಿಗೂ ಸಮಸ್ಯೆ ಇತ್ತು, ಸಂಘಟನೆ ಮಾಡೋದು ತುಂಬ ಕಷ್ಟ ಇತ್ತು. ಅವತ್ತೆಲ್ಲ ನಿಮಗೆ ಮೊಬೈಲ್ ಇಲ್ಲ, ಏನಿಲ್ಲ, ವಾಟ್ಸಪ್ ಇಲ್ಲ, ಫೇಸ್ಬುಕ್ ಲೈವ್ ಇಲ್ಲ, ಪೇಜರ್ಗಳು ಯೂಸ್ ಮಾಡಬೇಕು ಅಂದರೆ ನಾವು ಎಲ್ಲಿ ಹುಡುಕ್ಬೇಕಿತ್ತು ಡ್ರೈವರ್ಗಳನ್ನ. ಅವತ್ತು ಒಳ್ಳೆ ಸಂಘಟನೆ ಮಾಡಿದ್ವಿ ಸರ್. ಸುಮ್ಮನೆ ಹೇಳ್ಬಾರ್ದು. ರಾಜ್ಯ ಸರ್ಕಾರಗಳು ಅವತ್ತು ಕೊಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ, ತೊಂದರೆ ಕೊಟ್ಟಂಥ ಸಂದರ್ಭದಲ್ಲಿ ರಸ್ತೆಗಳಲ್ಲಿ ನಿಂತು ಹೋರಾಟಗಳನ್ನ ಮಾಡಿದ್ದೀವಿ. ಸುಮ್ಮನೆ ಏನು ಬಂದು ಫೇಸ್ಬುಕ್ ಎಲ್ಲ ಆಟ ಆಡ್ಕೊಂಡು ಅಧ್ಯಕ್ಷರಾಗಿಲ್ಲ ಸರ್. ಹಿಂದೆ ಮೊಬೈಲ್ಗಳಲ್ಲಿ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಸಂಘಟನೆಗಳು ಮಾಡಿರ್ತಕ್ಕಂಥದ್ದು, ಹೋರಾಟಗಳು ಮಾಡಿರ್ತಕ್ಕಂಥದ್ದು. ತುಂಬ ಕಷ್ಟಪಟ್ಟು ಸಂಘಟನೆಗಳನ್ನ ಕಟ್ಟಿದ್ದೀವಿ ಸರ್. ಅವಾಗ ಒಂದು ದೊಡ್ಡ ಮಟ್ಟದ ಯೂನಿಟಿ ಇತ್ತು. ಚಾಲಕರು ಕಂಡ್ರೆ ಅವತ್ತು ಇವತ್ತಿಗಿಂತ ತುಂಬ ನಿರ್ಲಕ್ಷ್ಯ ಇತ್ತು. ಅದು ಸಂಪಾದನೆ ಇತ್ತು, ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವತ್ತು ದುಡ್ಡು ಇತ್ತು. ಈ ಚಾಲನೆ ಇದರಲ್ಲಿ ವೆಹಿಕಲ್ ಇಟ್ಕೊಂಡ್ರೆ ಅದ್ರ ರೇಂಜೇ ಬೇರೆ. ಅದ್ರ ಮಜಾ ಮಾಡಿದೀವಿ, ಅನುಭವಿಸಿದೀವಿ ಸರ್. ತುಂಬ ದುಡ್ದಿದ್ದೀವಿ ಅಲ್ಲಿ. ಆಟೋ ರಿಕ್ಷಾದಿಂದ ಹಿಡಿದು ಏನು ಟೆಂಪೋ ಟ್ರಾವೆಲರ್ವರೆಗೂ ಒಳ್ಳೆ ದುಡ್ಡು ನೋಡಿದೀವಿ ಸರ್. ನಮಗೆಲ್ಲ ಡ್ಯೂಟಿಗಳಿಗೆ ಬರನೇ ಇರಲಿಲ್ಲ ಸರ್ ಅವತ್ತಿನ ಕಾಲದಲ್ಲಿ. ನಮ್ಗೆ ಆಗ್ತಿರ್ಲಿಲ್ಲ ಸರ್ ಡ್ಯೂಟಿ ಮಾಡೋದಕ್ಕೆ. ಆ ಲೆವೆಲ್ಗೆ ದುಡಿಮೆ ಇತ್ತು. ದುಡ್ದಿದೀವಿ ನಾವೆಲ್ಲ. ಅವತ್ತು ದುಡ್ಡು ಮಾಡಿದವರು. ಅವತ್ತೆಲ್ಲ ಒಳ್ಳೆ ದುಡ್ಡು ಮಾಡ್ಕೊಂಡು ಇವತ್ತೆಲ್ಲ ಸೆಟಲ್ಡ್ ಆಗಿದ್ದೀವಿ. ತುಂಬ ಚೆನ್ನಾಗಿತ್ತು ಹೇಳಬೇಕು ಅಂತಂದರೆ. ಅವತ್ತಿನ ಲೈಫ್ ಚೆನ್ನಾಗಿತ್ತು, ಹೋರಾಟ ಚೆನ್ನಾಗಿತ್ತು. ಇವತ್ತು ಕಷ್ಟ ಸರ್, ದುಡಿಮೆ ಮಾಡೋದು ತುಂಬ ಕಷ್ಟ. ಈ ಆಪ್ ಬೇಸಿಕ್ ಕಂಪನಿಗಳು ಯಾವತ್ತು ಕಾಲಿಟ್ವು ಮನೆ ಹಾಳಾಗೋಯ್ತು. ನಿಜವಾಗ್ಲೂ ಹೇಳ್ತೀನಿ. ಇವರೆಲ್ಲ ಬಂದ ಮೇಲೆ ಪ್ಲಸ್ ಏನಾಗಿಲ್ಲ ಸರ್, ಮೈನಸ್. ಅವತ್ತು ನಮ್ಮದೇ ಆದ ಕಸ್ಟಮರ್ ಇದ್ರು, ಏನು ನಾವು ಹೇಳಿದ ರೇಟ್ ಕೊಡ್ತಿದ್ರು, ಮತ್ತು ಪ್ರೀತಿಯಿಂದ ನೋಡ್ಕೊತಿದ್ರು, ನಮ್ಮ ಗಾಡಿಗಳು ಕರ್ಸ್ಕೊತಿದ್ರು. ತುಂಬ ಚೆನ್ನಾಗಿತ್ತು. ಒಡನಾಟ ನೇರವಾಗಿತ್ತು ಸರ್. ನಮಗೆ ಮತ್ತು ಕಸ್ಟಮರ್ಗೆ ಒಡನಾಟ ನೇರ ಇತ್ತು. ಇವತ್ತೊಬ್ಬ ಮಧ್ಯವರ್ತಿಯಿಂದ ಒಡನಾಟ
ನೀನಿಲ್ಲ ಅಂದರೆ ಇನ್ನೊಬ್ಬ ಆಪಲ್ ಹಾಕರೆ ಯಾವನ್ ಬೇಕಾದ್ರೆ ಬರ್ತಾನೆ ಅನ್ನೋದು. ಅವತ್ತು ಒಳ್ಳೆ ಗಾಡಿ ಬೇಕು, ಒಳ್ಳೆ ಡ್ರೈವರ್ ಬೇಕು, ಒಳ್ಳೆ ಓನರ್ ಬೇಕು ಅಂತ ಪ್ರೀತಿಯಿಂದ ಕರ್ಸ್ಕೊಂತಿದ್ರು. ಇವತ್ತು ಏನಿಲ್ಲ, ಆಪ್ ಬೇಸ್ಡ್ ಕಂಪ್ನಿಗಳು ಬಂದಮೇಲೆ ಎಲ್ಲ ಝೀರೋ ಆಗಿ ಕುಂತಿದೆ. ತುಂಬ ಕಷ್ಟ ಜೀವನ ಇವತ್ತು, ಚಾಲಕರ ಜೀವನ ತುಂಬ ಕಷ್ಟ. ಓಕೆ, ಇನ್ನು ಸರಿ, ನಿಮ್ಮ ಈ ಚಾಲಕರ ಒಕ್ಕೂಟ ಅಂತಂದರೆ ಪರ್ಟಿಕ್ಯುಲರ್ ಆಗಿ ಈಗ ನನಗೆ ಗೊತ್ತಿರೋ ಹಾಗೆ ನಾನು ಇಂಟ್ರಡಕ್ಷನಲ್ಲಿ ಹೇಳಿದೆ, ಎಲ್ಲ ಆಟೋ ಡ್ರೈವರು, ಕ್ಯಾಬ್ ಡ್ರೈವರು, ಬಸ್ ಡ್ರೈವರ್ ಎಲ್ಲರೂ ಕೂಡ ಇರುವಂಥದ್ದು. ನಿಮ್ಮ ಸಂಘಟನೆಯಲ್ಲಿ ಎಲ್ಲರೂ ಕೂಡ ಇದ್ದಾರಾ ಸರ್? 100ಕ್ಕೆ 100% ಗೂಡ್ಸ್ ವೆಹಿಕಲ್ ಡ್ರೈವರ್ಸು ಇದ್ದಾರೆ, ಬೋಟ್ ಓಡಿಸೋರು ಇದ್ದಾರೆ, ಎಲ್ಲ ಇದ್ದಾರೆ ಸರ್. ನಮಗೆಲ್ಲ ಗೂಡ್ಸ್ ವೆಹಿಕಲ್ ಡ್ರೈವರ್ಸು ನಮ್ಮ ಜೊತೆ, ಎಲ್ಲ ಏನು ಖಾಸಗಿ ವಾಹನಗಳಿದೆ ಸರ್, ಏನು ಎಲ್ಲೋ ಬೋರ್ಡ್ ವೆಹಿಕಲ್ಸ್, ಆಲ್ ವೆಹಿಕಲ್ ಡ್ರೈವರ್ಸು ನಮ್ಮ ಜೊತೆ ಇದ್ದಾರೆ ಸರ್. 100ಕ್ಕೆ 100% ಇದ್ದಾರೆ. ಓಕೆ, ಎಷ್ಟು ಸರ್ ಈಗ ನಿಮ್ಮ ಮೆಂಬರ್ಸ್ ಅಂತ ಒಂದು ಕೌಂಟ್ ಅಂತ ಇರುತ್ತೆ, ಸೊ ನಿಮ್ಮ ಸಂಘದಲ್ಲಿ ಮೆಂಬರ್ಸ್ಗಳು ಅಂತ ನೋಡಿದಾಗ ಓವರಾಲ್ ಆಗಿ ಮೆಂಬರ್ಸ್ಗಳ ಸಂಖ್ಯೆ ಎಷ್ಟಿದೆ ಸರ್? ಸರ್ 6 ಲಕ್ಷ ಮುಟ್ಟಿದ್ದೀವಿ ಇವತ್ತು. ಕರ್ನಾಟಕ ರಾಜ್ಯದಲ್ಲಿ 6 ಲಕ್ಷ, 31 ಜಿಲ್ಲೆಗಳಿಂದ 6 ಲಕ್ಷ ಮುಟ್ಟಿದ್ದೀವಿ ಸರ್. ಓಕೆ ಸರ್, ತಾವು ಹೇಳ್ತಿದ್ರಾ ಏನೋ ಒಂದು ಸಂಘಟನೆನ ಮಾಡುವಂಥದ್ದು, ಈಗಿನ ದಿನಗಳ ಲೆಕ್ಕ ಹಾಕೊಂಡ್ರೆ ಒಂದು ಸಂಘಟನೆ ಮಾಡುವಂಥದ್ದು, ಅದಕ್ಕೊಂದು ಕಚೇರಿ, ಅದಕ್ಕೊಂದಷ್ಟು ಮೂಲಭೂತ ಸೌಕರ್ಯಗಳು, ಒಂದಷ್ಟು ಡೈಲಿ ಎಕ್ಸ್ಪೆನ್ಸ್ಗಳು. ತಾವು ಹೇಳಿದ್ರಿ ID ಕಾರ್ಡ್ಗೆ ಅದು ಚಾಲಕರು ಒತ್ತಾಯ ಮಾಡಿದ್ಕೆ ಒಂದು 100 ರೂಪಾಯಿ ಅಂತ ಲೈಫ್ ಟೈಮ್ ಮೆಂಬರ್ಶಿಪ್ ಅಂತ ತೊಗೊತಿದ್ದೀವಿ ಅಂತ. ಈಗ ಮೆಂಬರ್ಶಿಪ್ಗೂ ನೀವು ದುಡ್ಡು ತೊಗೊಳಲ್ಲ ಅಂತಿದ್ದೀರಾ, ಮತ್ತು ID ಕಾರ್ಡ್ಗೂ ತೊಗೊಳಲ್ಲ ಅಂತಿದ್ದೀರಾ, ಹೇಗೆ ಸರ್? ಮತ್ತು ತಾವು ಕೈಯಿಂದ ದುಡ್ಡು ಹಾಕಿ ಇದು ನಡೆಸ್ತಾ ಇರುವಂಥದ್ದು ಹೇಗೆ ಸರ್? ಕಷ್ಟ ಆಗಲ್ವಾ ಸರ್? ಇವತ್ತು ದೇವ್ರು ನನ್ಗೇನು ಕಮ್ಮಿ ಮಾಡಿಲ್ಲ ಸರ್. ನಾನೆಲ್ಲೂ ರೋಲ್ ಕಾಲ್ ಮಾಡಿಲ್ಲ, ಭಿಕ್ಷುಕ ಅಲ್ಲ ಸರ್. ಯಾರ ಹತ್ರನೂ ಭಿಕ್ಷೆ ಇದುವರೆಗೂ ಬೇಡಿಲ್ಲ. ಅದು ಯಾವನ ಹೇಳ್ಕಂತ ಹಿಂದೆಗಡೆ ಅವನ್ ತಾಕತ್ತಿದ್ರೆ ನಾನು 100 ರೂಪಾಯಿ ತಗೊಂಡಿರೋದು ಎಲ್ಲರೂ ತೋರಿಸ್ಲಿ ಸರ್. ನಾನು ಭಿಕ್ಷುಕ ಅಂತ ಅಲ್ಲ, ಭಿಕ್ಷೆ ಬೇಡಿಲ್ಲ, ಭಿಕ್ಷಾಟನೆ ದೇವರು ಭಿಕ್ಷಾಟನೆ ಬೇಡ ಲೆವೆಲ್ ಕೊಟ್ಟಿಲ್ಲ ಸರ್. ನಮಗೆ ಬಿಸ್ನೆಸ್ ಇದೆ ಸರ್, ನಿಜವಾಗ್ಲೂ ಹೇಳ್ತೀನಿ. ಈ ಒಂದು ಇದು ವಿಚಾರಕ್ಕೆ ನೀವು ಹೇಳ್ತಿದ್ರ, ನಾನು ಕೇಳಕ್ ಮುಂಚೆನೆ ಕಂಟೆಂಟ್ಗೆ ಬಂದ್ರ ಒಂದು ವಿಚಾರ ಸರ್, ತಾವೇನಂತ ಭಾವಿಸ್ತಿರೋ ಗೊತ್ತಿಲ್ಲ. ಈಗ ನಾರಾಯಣ ಸ್ವಾಮಿರು ಬಂದರೆ ಒಳ್ಳೊಳ್ಳೆ ಹೈ ಎಂಡ್ ಕಾರ್ಗಳಲ್ಲಿ 2 ಕೋಟಿ 3 ಕೋಟಿ ರೂಪಾಯಿ ಕಾರಲ್ಲಿ ಬರ್ತಾರೆ, ಮೈ ತುಂಬ ಒಡವೆ, ಹಿಂದೆ ಮುಂದೆ ಒಂದು 50-100 ಜನ ಇರ್ತಾರೆ. ಬಿಡಿ 50-100 ಜನ ಬೇರೆ ಯಾರು ಅಲ್ಲ, ನಿಮ್ಮ ಚಾಲಕರೇ ಇರ್ತಾರೆ, ಅವರೆಲ್ಲರೂ ಕೂಡ ನಿಮ್ಮ ಪ್ರೀತಿಗೋಸ್ಕರ ಬರುವಂಥವ್ರು. ಆದರೆ ಏನೋ ಬಿಡಪ್ಪ, ಸಂಘಟನೆ ಮಾಡಿದ್ಮೇಲೆ ನಾರಾಯಣ ಸ್ವಾಮಿರು ಚೆನ್ನಾಗಿ ದುಡ್ಡು ಕಾಸು ಮನೆ ಕಾರು ಗೀರು ಆಸ್ತಿ ಜೋರಾಗಿ ಮಾಡ್ಕೊಂಡ್ಬಿಟ್ರು ಅನ್ನುವಂಥ ಒಂದು ಆಪಾದನೆ ಇದೆ. ಅದಕ್ಕೆ ಒಂದು ಕ್ಲಾರಿಟಿ ಕೊಟ್ಬಿಡಿ ಸರ್. ಈಗ ಇದು ನಿಮ್ಗೆ ಹತ್ರದಿಂದ ನೋಡೋರ್ಗೆ ಗೊತ್ತಿದೆ ಆ ವಿಚಾರ, ನೀವು ಸಂಘದಿಂದ ದುಡ್ಡು ಮಾಡಿದ್ದೀರಾ, ಬಿಸ್ನೆಸ್ಸಿಂದ ಮಾಡಿದ್ದೀರಾ. ಬಟ್ ನಮ್ಮ ವೀಕ್ಷಕರಿಗೆ ಎಲ್ರಿಗೂ ಕೂಡ ಒಂದು ಅದಿರುತ್ತೆ, ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದಾಗ ಮೋಸ್ಟ್ಲಿ ಇರ್ಬೋದೇನೋ ಅಂತ. ಏನು ಹೇಳ್ತೀರಾ ಸರ್ ಇದಕ್ಕೆ? ನನಗೆ ನೀವು ಕ್ವಶನ್ ಕೇಳಿದ್ ತುಂಬಾ ಖುಷಿ ಆಗ್ತದೆ, ಯಾಕಂದ್ರೆ ಮಾಧ್ಯಮದಲ್ಲಿ ನೀವು ಬೇಜಾರು ಮಾಡ್ಕೊಂತೀರ. ಖುಷಿ ಆಗ್ತದೆ, ಯಾಕಂದ್ರೆ ಕ್ಲಾರಿಟಿ ಬೇಕು ಸರ್. ಗೊತ್ತಿಲ್ಲದೆ ಇರೋನ್ ಏನ್ ತಿಳ್ಕೊಂತಾನೆ, ಈಗ ಭಿಕ್ಷುಕರೇ ಸುಮಾರು ಜನ ಇದ್ದಾರೆ, ಭಿಕ್ಷೆ ಬೇಡಿ ರೋಲ್ ಕಾಲ್ ಮಾಡಿ ಜೀವನ ಮಾಡ್ತಾರೆ. ಅವ್ರಿಗೆ ನಮ್ಮನ್ನು ಹೋಲ್ಸೋದು ಬೇಡ. ನನಗೆ ಆದ ಬಿಸ್ನೆಸ್ ಇದೆ ಸರ್, ನಾನೊಂದು 2-3 ಬಿಸ್ನೆಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಸರ್. ದಿನಕ್ಕೆ ಇಷ್ಟು ಆದಾಯ ಅಂತಿದೆ, ತಿಂಗಳಿಗೆ ವರ್ಷಕ್ಕೆ ಒಳ್ಳೆ ವರಮಾನ ಬರುತ್ತೆ. ಅದರಲ್ಲಿ ನಾನೇನು ಅಂತಂದ್ರೆ ಈ ಸಮುದಾಯದಲ್ಲಿ ನಾನು ಊಟ ಮಾಡಿದ್ದೀನಿ ಸರ್. ಯಾಕೆ ಸಮುದಾಯದಲ್ಲಿ ಇದುವರೆಗೂ ಇದ್ದೀನಿ ಅಂತಂದ್ರೆ ನನ್ನ ಜೊತೆ ಒಳ್ಳೆ ಪಡೆ ಇದೆ ಸರ್. ಯಾರು ಭಿಕ್ಷುಕರಿಲ್ಲ, ಯಾರು ಬೇಡ ಅಂತ ಹುಡುಗರು ಇದುವರೆಗೂ ಬರ್ಲಿಲ್ಲ ಸರ್. ಅದೇನೋ ನನ್ ಪುಣ್ಯ ಅನ್ಕೊಬೇಕು. ಯಾರು ಹೋಗಿ ಎಲ್ಲೂ ಬೇಡ ಅಂತ ಹುಡುಗರು ಬರ್ಲಿಲ್ಲ. ಚಾಲಕರೇ ಜೊತೆಲಿದ್ದಾರೆ, ಚಾಲನೆ ಮಾಡ್ತಾ ಇದ್ರು, ಆದ್ರೂ ಬೇಡ್ತಾ ಇಲ್ಲ. ನನ್ಗೆ ಆದಾಯ ಇರೋದ್ರಲ್ಲಿ ಸರ್ ನನ್ಗೇನಿದೇನು ಹೊರೆ ಅನ್ಸ್ಲೇ ಇಲ್ಲ ಸರ್. ಈ 27 ವರ್ಷ ಜೀವನದಲ್ಲಿ ಹೊರೆ ಅನ್ಸ್ಲೇ ಇಲ್ಲ ಸರ್. ಏನ್ ನಾನು ದುಡಿಮೆ ಮಾಡ್ತಿದ್ನಿ, ಅವತ್ತು ವೆಹಿಕಲ್ ಲೈನಲ್ಲಿ ದುಡಿತಿದ್ದೆ, ಅವತ್ತು ವೆಹಿಕಲ್ ಲೈನಲ್ಲೇ ಖರ್ಚು ಮಾಡ್ಕೊಂಡ್ ಬಂದಿದ್ದೀನಿ. ನನ್ನ ಕೈಲಾದಷ್ಟು ಏನು ದೊಡ್ಡ ಮಟ್ಟದಲ್ಲಿ ಮಾಡ್ತಿದೀವಿ ಅಂತ ಬಿಲ್ಡಪ್ ಬೇಡ ಸರ್. ನಮ್ಮ ಕೈಲಾದಷ್ಟು ಮಾಡ್ಕೊಂಡ್ ಬಂದಿವಿ. ಇದೇನು ಹೊರೆ ಅನ್ಸ್ಲಿಲ್ಲ ಸರ್ ನಮ್ಗೆ. ನಮ್ಗೆ ಒಳ್ಳೆ ವರಮಾನ ಇರೋದ್ರಿಂದ, ದುಡಿಮೆ ಇರೋದ್ರಿಂದ ನಮ್ಗೇನು ಅನ್ಸ್ಲಿಲ್ಲ ಸರ್. ಸಂಘಟನೆ ನಾನು ಯಾವತ್ತೂ ಬಿಸ್ನೆಸ್ಗೆ ಬಳಸ್ಕೊಂಡಿಲ್ಲ, ಸಂಘಟನೆಯಿಂದ ಯಾವುದೇ ರೀತಿ ಬಿಸ್ನೆಸ್ ಮಾಡಿಲ್ಲ. ನನ್ನ ಸ್ವಂತ ಟ್ಯಾಲೆಂಟಲ್ಲಿ, ನನ್ನ ಸ್ವಂತ ತಾಕತ್ತಲ್ಲಿ ನಾನು ಬಿಸ್ನೆಸ್ ಮಾಡಿದ್ದೀನಿ ಸರ್. ಇವತ್ತು ನನ್ನ ಬೆಳೆಸಿರ್ತಕ್ಕಂಥದ್ದು ಚಾಲಕರು, ಮಾಲೀಕರು, ಅವ್ರಿಗೆ ಕೃತಜ್ಞತೆ ಹೇಳಬೇಕು. ನಾನು ದುಡ್ಡಂತೂ ಇಲ್ಲೆಲ್ಲೂ ಅಪೇಕ್ಷೆ ಪಟ್ಟಿಲ್ಲ, ಎಲ್ಲೂ ಬೇಡಿಲ್ಲ, ಯಾರ ಹತ್ರನೂ ತೊಗೊಂಡಿಲ್ಲ, ಯಾವುದು ರೋಲ್ ಕಾಲ್ ಮಾಡಿಲ್ಲ, ಯಾವುದೂ ಇಲ್ಲ ಸರ್. ಟ್ರಾನ್ಸ್ಪರೆನ್ಸಿಯಿಂದ ಜೀವನ ಮಾಡ್ತಾ ಇದ್ದೀನಿ. ನನ್ಗೆ ಇಷ್ಟನೂ ಇಲ್ಲ ಸರ್. ಆಮೇಲೆ ಮತ್ತೊಂದು ನಿಮ್ಗೆ ಹೇಳ್ಬೇಕು, ಇದು ದುರಾಂಕಾರ ಅನ್ಕೊಂತೀರಾ, ನನಗೆ ಕೂಡ ತಾಕತ್ತು ಯಾವನಿಗೂ ಇಲ್ಲ ಸರ್. ನನಗೆ ಕೂಡ ತಾಕತ್ತು, ನನ್ ಕೊಂಡ್ಕೊಳ್ಳೋ ತಾಕತ್ತು ಯಾವನಿಗೂ ಇಲ್ಲ ಸರ್. ಅದಂತೂ ಸತ್ಯವಾಗ್ಲೂ ಹೇಳ್ತೀನಿ. ಯಾಕೆ ಅಂತಂದ್ರೆ ನಾನು ಬೇಕಾದಷ್ಟು ನೋಡಿದ್ದೀನಿ, ನಾನು ಬೇಕಾದಷ್ಟು ಮಾಡಿದ್ದೀನಿ. ನಾನು ಭಿಕ್ಷೆ ಬಿಡೋ ಲೆವೆಲಲ್ಲಿ ಇಲ್ಲ. ಅವ್ನು ಕೊಡೋ ದುಡ್ಡು ಯಾವನೋ ಕೊಡ್ತಾನೆ ಅಂತಂದ್ರೆ ಅದು ನನ್ಗೊಂದು ವಾರಕ್ಕೂ ಖರ್ಚಿಗೆ ಸಾಕಾಗಲ್ಲ. ಆ ದುಡ್ಡನ್ನ ತಗೊಂಡು ನಾನು ಕಳ್ಳ ಯಾಕೆ ಸರ್ ಆಗ್ಬೇಕು? ಅದರಿಂದ ಕಳ್ತನ ಮಾಡಕ್ ಹೋಗಿಲ್ಲ, ನನ್ಗೆ ಇಷ್ಟನೂ ಇಲ್ಲ. ಟ್ರಾನ್ಸ್ಪರೆನ್ಸಿ ಜೀವನ ಮಾಡ್ಕೊಂಡು ಹೋಗೋಣ ಅಂತ ಇವತ್ತು. ಯಾಕಂದ್ರೆ ಒಂದು ಮಟ್ಟದ ಏಜ್ ಮುಗಿಸಿದೀವಿ, ಇನ್ನೇನು ಅಸೋಸಿಯೇಷನ್ ಅಲ್ಲಿ ಹೊಡೆದಾಡ್ಕೊಂಡಿದ್ರು
ಏನು ಫ್ಯೂ ಇಯರ್ಸ್ ಅನ್ಕೊಂತೀನಿ, ಸ್ವಲ್ಪ ಹತ್ರದಲ್ಲೇ ಇದ್ದೀವಿ ಅಲ್ವಾ. ಇವತ್ತು ನಾನು ಸಮರ್ಥನ ಹುಡುಕ್ತಾ ಇದ್ದೀನಿ. ನಮ್ಮ ಒಂದು ಸಂಘಟನೆಲೆ ಬೇರೆಯವರು ಅಂಟ್ಕೊಂಡಿರ್ತಾರೆ, ಅಧ್ಯಕ್ಷ ಆಗಿರಬೇಕು, ಓಡಾಟ ಇಲ್ಲೇ ಇರಬೇಕು ಅಂತ. ನಿಜವಾಗ್ಲಿಲ್ಲ ಸರ್. ನಮ್ಮ ಸಂಘಟನೆಯಲ್ಲಿ ನೀವು ಬಂದು ಯಾವ್ದಾದ್ರು ನಮ್ಮ ಫಂಕ್ಷನ್ಗಳಲ್ಲಿ ಅಥವಾ ಇದರಲ್ಲಿ ಈ ಸತಿ ಫಂಕ್ಷನಲ್ಲಿ ನಿಮ್ಮನ್ನೇ ಕರಿತೀವಿ, ಕ್ವಶನ್ ನೇರವಾಗಿ ಕೇಳಿ. ನಾನು ಈಗಾಗಲೇ ಇದಕ್ಕೆ ಬಿಟ್ಕೊಡೋದಕ್ಕೆ ರೆಡಿ ಇದ್ದೀನಿ, ಅಧ್ಯಕ್ಷ ಸ್ಥಾನ ಬಿಟ್ಕೊಡೋದಕ್ಕೆ ರೆಡಿ ಇದ್ದೀನಿ. ಬನ್ರಿ ಮಾಡ್ರಿ ಅಂತ. ನಮ್ಮ ಹುಡುಗರು ಇನ್ನೂ ಮನ್ಸು ಮಾಡಿಲ್ಲ. ಸಮರ್ಥ ಬಂದ್ರೆ ಬಿಟ್ಕೊಡ್ತೀನಿ ಸರ್. ಬಹುಶಃ ಅವರು ಕೂಡ ಆ ಜಾಗದ ನಿಮ್ಮನ್ನೇ ನೋಡ್ಬೇಕು ಅಂತ. ಯಾಕಂದ್ರೆ ನಾನು ಸುಮಾರು ಜನ ಡ್ರೈವರ್ಗಳನ್ನ ನಾನು ಮೀಡಿಯಾದವನು ಅಥವಾ ನಿಮ್ಗೆ ಗೊತ್ತಿರೋರು ಅಂತಲ್ಲ, ನಾರ್ಮಲ್ ಆಗಿ ಕೇಳ್ತೀನಿ, ಯಾರು ಇವರು ಫೋಟೋ ಎಲ್ಲ ಹಾಕೊಂಡಿದ್ದೀರಾ, ಯಾರು ಇವರು ಸರ್, ಅವ್ರ ಬಗ್ಗೆ ಏನು ಸರ್ ಹಿಂಗಂತೀರ, ಅವ್ರಿಗೆ ಗೊತ್ತಿಲ್ವಾ ಸರ್, ಅವರು ನಮ್ಗೆ ಏನೇ ಕಷ್ಟ ಅವ್ರು ಇದು ಮಾಡ್ತಾರೆ ಸರ್, ಎಷ್ಟೋ ವರ್ಷದಿಂದ ಇದು ನಾವು ಬೇರೆ ಎಲ್ಲೂ ಹೋಗಲ್ಲ ಸರ್, ಇವ್ರನ್ನ ಬಿಟ್ಟರೆ ನಮ್ಗೇನೇ ಕಷ್ಟ ಅಂದ್ರೆ ಇವ್ರ ಹತ್ರಕ್ಕೆ ಹೋಗೋದು ಅಂತ ಹೇಳಿದ್ದಾರೆ. ಸೊ ಅದರಾಗಿ ಅದರಿಂದಾಗಿ ನಿಮ್ಮನ್ನ ಆ ಸ್ಥಾನದಲ್ಲಿ, ಆ ಅಧ್ಯಕ್ಷನ ಸ್ಥಾನದಲ್ಲಿ ನಿಮ್ಮನ್ನೇ ನೋಡಬೇಕು ಇನ್ನೂ ಹಲವು ವರ್ಷಗಳ ಕಾಲನು ನಿಮ್ಮ ಚಾಲಕರ ಬಯಕೆ ಅಂತ ನನಗೂ ಅನಿಸ್ತಿದೆ ಸರ್. ಅದೆಲ್ಲ ಕೂಡ ತುಂಬಾ ಪ್ರೀತಿ ಕೊಟ್ಟವ್ರೆ ಸರ್. ನಾನು ಚಾಲಕರ ಋಣ ತೀರ್ಸಕ್ಕಾಗಲ್ಲ ಸರ್. ಆ ಲೆವೆಲ್ ಇವತ್ತು ಯಾಕೆ ಇಷ್ಟು ಕೇಸ್ಗಳು ಹಾಕಿಸ್ಕೊಂಡ್ರು, ಇಷ್ಟು ಏನೇ ತೊಂದರೆ ಆದ್ರೂ ಚಾಲಕರು ಮತ್ತೆ ಮಾಲೀಕರ ಜೊತೆ ನಿಲ್ತೀನಿ ಅಂದ್ರೆ ಸರ್, ಆ ಪ್ರೀತಿ ನಾವೆಲ್ಲೂ ಪಡ್ಕೊಳಕ್ಕಾಗಲ್ಲ ಸರ್. ಕೋಟಿ ಕೊಟ್ಟರು ಆ ಚಾಲಕರ ಪ್ರೀತಿಯನ್ನ ನಾವು ಇವತ್ತೇನು ಕೊಡ್ತಾ ಇದಾರಲ್ಲ ಸರ್, ಅದ್ರ ಋಣ ತೀರ್ಸಕ್ ನಮ್ಮ ಕೈಲಾಗಲ್ಲ ಸರ್. ನಿಜವಾಗ್ಲೂ ನಾನು ಹೇಳ್ಬೇಕು ಅಂತಂದ್ರೆ ನಾನು ಸ್ವಲ್ಪ ಹೆವಿ ಮುಂಗೋಪಿ. ನಾನು ಏನೇ ಅಂದ್ರು ನನ್ನ ಜೊತೆಲಿರ್ತಕ್ಕಂಥ ಏನ್ ನಮ್ಮ ಪಡೆ, ಆ ಸ್ಟೇಟ್ ಕಮಿಟಿ, ಜಿಲ್ಲಾ ಕಮಿಟಿ, ತಾಲೂಕು ಕಮಿಟಿಗಳು ಮತ್ತು ಚಾಲಕರು ತಡ್ಕೊತಾರೆ ಸರ್. ನನಗೇನು ಖುಷಿ ಅಂತಂದರೆ ಮೊನ್ನೆ ಏಕೆ ಅಂತಂದರೆ ನಮ್ಮ ತಂದೆ ತಾಯಿಗೆ ಯಾವ ಥರ ಕೃತಜ್ಞತೆ ಹೇಳಬೇಕೋ ಗೊತ್ತಿಲ್ಲ. ಮೊನ್ನೆ ಮೈಸೂರಿನಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಸೇರಿದ್ರು. ನನ್ನೊಂದು ವಾಯ್ಸಲ್ಲಿ ನಿಜವಾಗ್ಲೂ ನನಗೆ ಕಾರಲ್ಲಿ ಕೂತ್ಕೊಂಡು ಕಣ್ಣೀರು ಬಂದ್ಬಿಟ್ಟಿದೆ. ಆ ಬಡ ಚಾಲಕರಿಗೆ ನಾವೇನು ಕೊಟ್ಟಿರೋತಕ್ಕಂಥದ್ದು ಏನಿಲ್ಲ ಸರ್, ಸರ್ಕಾರ ಕೊಡ್ತಕ್ಕಂಥದ್ದು ಕೊಟ್ಟಿದ್ದೀವಿ, ಹೋರಾಟಗಳನ್ನ ಮಾಡಿದೀವಿ ಅಷ್ಟೇ. ತುಂಬ ಕಿರ್ಚಾಡ್ತಿದ್ರು, ನೀವೇನು ಸುಮ್ಮನೆ ಕೂತ್ಕೊಂತೀರಾ, ಮಳೆ ಬರ್ತಾ ಇದೆ ಕೂತ್ಕೊಂತೀರಾ, ಹೋರಾಟ ಮಾಡಕ್ಕೆ ಬಂದಿದ್ದೀರಾ ಅಥವಾ ಶೋಕಿಗೆ ಬಂದಿದ್ದೀರಾ, ನಾನು ಇಲ್ಲಿಂದ ಹೊರಡ್ಲಾ ಅಂತ ಇಷ್ಟೇ ಸರ್ ಹೇಳಿದ್ದು. ಸರ್, ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಹ ನನಗೆ ಹೇಳ್ಬಾರ್ದು, ಫೋನ್ ಮಾಡಿ ಹೇಳಿದ್ರು, ನಾವು ಈ ಥರ ಒಂದು ಸಂಘಟನೆಯನ್ನು ನೋಡಿಲ್ಲ ರೀ, ಶಿಸ್ತುಬದ್ಧವಾದ ಸಂಘಟನೆಯನ್ನು ನೋಡಿಲ್ಲ. ನೀವೊಂದು ವಾಯ್ಸ್ಗೆ, ನೀವೊಂದು ಹೇಳಿದ ಮಾತಿಗೆ ಎಲ್ಲ ಚಾಲಕರು ಚುಪ್ಪಾಗ್ಬಿಟ್ರು, ಸೈಲೆಂಟ್ ಆಗ್ಬಿಟ್ರು, ನಿಮ್ಮ ಮಾತನ್ನು ಕೇಳಿದ್ರು ಅಂತ. ನಮ್ದೊಂದು ಶಿಸ್ತುಬದ್ಧವಾದ ಸಂಘಟನೆ ಸರ್, ನಿಜವಾಗ್ಲೂ ಹೇಳ್ತೀನಿ. ಎಲ್ಲೋ ಗಲಾಟೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಚಾಲಕರು ಇರ್ಬೋದು, ಯಾರೇ ಇರ್ಬೋದು, ಹೇಳಿ ತಕ್ಷಣ ಆ ಕೆಲಸವನ್ನು ಬಿಟ್ಟು ಸುಮ್ಮನಾಗ್ತಾರೆ ಸರ್. ಇದು ದೇವರ ಆಶೀರ್ವಾದ ಸರ್, ನಿಜವಾಗ್ಲೂ ಹೇಳ್ತೀನಿ. ನಮ್ಮ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯ, ದೇವರ ಆಶೀರ್ವಾದ ಸರ್. ಎಲ್ಲರಿಗೂ ಸಿಗೋದಿಲ್ಲ ಸರ್. ನಾನೆಲ್ಲ ಸಂಘಟನೆಗಳಲ್ಲಿ ನೋಡಿದ್ದೀನಿ. ಅಧ್ಯಕ್ಷ ಕರ್ಕೊಂಬರೋವರೆಗೂ ಅಧ್ಯಕ್ಷ, ಹೋರಾಟಕ್ಕೆ ಬರೋವರೆಗೂ ಅಧ್ಯಕ್ಷ. ಹೋರಾಟದಲ್ಲಿ ಗಲಾಟೆ ಸ್ಟಾರ್ಟ್ ಆಯ್ತು ಅಂದ್ರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದೇ ನಮ್ಮಲ್ಲಿ 50,000 ಜನ, 1,00,000 ಜನ ಸೇರಿದ್ರು ಸಹ ನಮ್ಮ ಒಂದು ಮಾತಿಗೆ ತುಂಬಾ ಗೌರವ ಕೊಡ್ತಾರೆ ಸರ್. ಆ ಪ್ರೀತಿನ ಕೋಟಿ ಕೊಟ್ಟರು, ಎಷ್ಟೇ ಕೋಟಿ ಕಳ್ಕೊಂಡ್ರು ಬೇಜಾರಿಲ್ಲ ಸರ್. ಆ ಪ್ರೀತಿನ ಗಳಿಸೋಕ್ಕಾಗೋದಿಲ್ಲ. ನಾವು ಈ ಶೋಕಿ ಇಲ್ಲ, ವಿಡಿಯೋಸ್ ಇಟ್ಕೊಳೋದು, ಫೋಟೋ ಇಟ್ಕೊಳೋದು, ಪೇಪರ್ ಕಟ್ಟಿಂಗ್ಸ್ ಇಟ್ಕೊಳೋದು, ಇದು ನಿಜವಾಗ್ಲೂ ಇಟ್ಟಿಲ್ಲ. ನಾನು ಇದನ್ನೆಲ್ಲ ಕೊಟ್ಬಿಟ್ರೆ ನೀವು ಹೊರ ಜಿಲ್ಲೆಗಳಲ್ಲಿ ಮತ್ತೆ ಬೆಂಗಳೂರಿನಲ್ಲಿ ನಾನು ಹೋದ ಕಡೆ ನೀವು ಬಂದು ನೋಡಿದ್ರೆ ನನಗೆ ಒಂದ್ಸತಿ ಮೈ ಮರ್ತು ಬಿಡ್ತೀನಿ ನಾನಾ ಇದು ಅಂತ. ಒಬ್ಬ ಬಡ ಚಾಲಕನ್ನ ಸರ್, ಈಗಿರ್ತಕ್ಕಂಥವ್ರು ಈಗ ನಮ್ಮ ಐಷಾರಾಮಿ ಜೀವನ ನೋಡಿ ನಾನು ಹಿಂದಿನಿಂದಲೂ ಹಂಗೆ ಇದ್ದೀನಿ ಅಂತ ತಿಳ್ಕೊಂಡಿದ್ದಾರೆ. ನಾನೊಬ್ಬ ಬಡ ಚಾಲಕ, ಆಟೋ ರಿಕ್ಷಾ ಚಾಲಕ ಸರ್. ಮೂಲತಃ ಆಟೋದಲ್ಲೇ ಜೀವನ ಪ್ರಾರಂಭ. ತುಂಬಾ ಖುಷಿ ಇದೆ ಸರ್. ಈ ಒಂದು ಇದರಲ್ಲಿ ಯಾವ ದೊಡ್ಡ ರಾಜಕೀಯದಲ್ಲಿ ಇದ್ರು, ಒಂದು ಮಂತ್ರಿ ಆದ್ರೂ ಈ ಕೇಳಕ್ ಬಂದೆ ಸರ್. ನೆಕ್ಸ್ಟ್ ಯಾಕಂದ್ರೆ ಈಗ ಶಾಸಕರು, ಮಿನಿಸ್ಟರ್ಗಳಾಗಿರೋರೇನೆ ಅವ್ರ ಕಾರ್ಯಕರ್ತಗಳನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಒಂದು ಸಭೆ ಸಮಾರಂಭಗಳಂತ ನಾವು ನೋಡ್ತೀವಲ್ಲ, ಏನೋ ಒಂದು ಸಣ್ಣ ಮನಸ್ತಾಪ ಇತ್ತು ಅಂದ್ರೆ ದೊಡ್ಡ ಗಲಾಟೆಗಳೇ ಆಗ್ಬಿಡ್ತವೆ. ಅಲ್ಲಿ MLA ಹೇಳಿದ್ರು ಕಂಟ್ರೋಲ್ ಆಗಲ್ಲ, ಮಿನಿಸ್ಟರ್ ಹೇಳಿದ್ರು ಕಂಟ್ರೋಲ್ ಆಗಲ್ಲ, ಪವರ್ ಇರೋ ಅಂಥವ್ರು. ನೀವೊಬ್ರು ಅಧ್ಯಕ್ಷರಾಗಿ ಆಟೋ ಚಾಲಕರಾಗಿ ಬಂದವರು, ಇವತ್ತು ಅಷ್ಟು ಜನ ಒಂದು ಕಂಟ್ರೋಲ್ ಅಂದರೆ ನಿಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ, ನೀವು ಅವ್ರಿಗೆ ಮಾಡಿರುವಂಥ, ನೀವು ಅವ್ರ ಜೊತೆ ಒಬ್ಬ ಚಾಲಕರಾಗಿ, ಅಧ್ಯಕ್ಷರಲ್ಲದೆ ಚಾಲಕರಾಗಿ ಅವ್ರ ಜೊತೆ ಇರುವಂಥದ್ದು. ಬಹುಶಃ ಅದೇ ಕಾರಣಕ್ಕೆ ನಿಮ್ಮ ಮೇಲೆ ಇಷ್ಟೊಂದು ಪ್ರೀತಿ ಅಂತ ಅನಿಸುತ್ತೆ ನಿಮ್ಮ ಚಾಲಕರಿಗೆ. 100% ಸರ್. ಎಲ್ಲ ನಮ್ಮ ಜೊತೆಲಿರ್ತಕ್ಕಂಥವ್ರಿಗೆ ಗೊತ್ತು, ನಮ್ಮ ಕಷ್ಟ ಗೊತ್ತು, ನಮ್ಮ ಜೀವನ ಗೊತ್ತು, ಎಲ್ಲ ಗೊತ್ತಿರೋದ್ರಿಂದ ಪ್ರೀತಿನ ಕೊಡ್ತಾ ಇದ್ದಾರೆ. ಮತ್ತು
ನಾವೆಲ್ಲೇ ಹೋದ್ರು ಸರ್, ನಿಜವಾಗ್ಲೂ ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟದಲ್ಲಿ ನನಗೊಬ್ಬನಿಗೆ ಅಂತಲ್ಲ ಸರ್, ಕರ್ನಾಟಕ ಚಾಲಕರ ಒಕ್ಕೂಟದ ಒಂದು ಅಜೆಂಡಾ ಏನು ಅಂದರೆ ಚಾಲಕರಿಂದ ಚಾಲಕರಿಗೋಸ್ಕರ ಚಾಲಕರೇ ಮುನ್ನಡೆಸುವ ಸಂಘ ಅಂತ ನಾವು ಹೇಳ್ಕೊಂಡಿದ್ದೀವಿ. ಒಬ್ಬ ಸಾಮಾನ್ಯ ಚಾಲಕನಿಗೆ ಈಕ್ವಲ್ ಟು ರಾಜ್ಯಾಧ್ಯಕ್ಷ ಸರ್, ನಮ್ದು ಇದೇ ಅಜೆಂಡಾ. ನಾವು ಪ್ರತಿಯೊಬ್ಬರ ಮಾತನ್ನು ಆಲಿಸ್ತೀವಿ, ಗೌರವ ಕೊಡ್ತೀವಿ. ನಮ್ಮ ಸಂಘಟನೆಯಲ್ಲಿ ಏನಂದ್ರೆ ಪ್ರತಿಯೊಬ್ಬರು ನಾವೇನು ಅಜೆಂಡಾ ಹಾಕ್ಕೊಟ್ಟಿದ್ವಿ ಇದನ್ನು ಫಾಲೋ ಮಾಡ್ತಾರೆ ಸರ್. ಈಗೋ ಇರ್ತಕ್ಕಂಥವ್ರು, ಒಂದು ಸ್ವಲ್ಪ ಆಟಿಟ್ಯೂಡ್ ಇರ್ತಕ್ಕಂಥವ್ರನ್ನ ನಾವು ಹತ್ರಕ್ಕೂ ಸೇರಿಸಲ್ಲ ಸರ್. ಬೇಡ್ತಾರೆ ಮತ್ತು ಆಟಿಟ್ಯೂಡು, ಚಾಲಕರನ್ನ ನಿರ್ಲಕ್ಷಿಸ್ತಾರೆ, ಏನೋ ಮಾತಾಡ್ತಾರೆ ಅಂದಾಗ 100ಕ್ಕೆ 100% ಅವನ್ನ ಸಂಘಟನೆಯಿಂದ ಆಚೆ ಕಳಿಸುವಂಥ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ವಿ. ಅದರಿಂದ ಚಾಲಕರು ಪ್ರೀತಿಸ್ತಾರೆ ಸರ್. ಚಾಲಕರು ಮತ್ತು ಮಾಲೀಕರು ನಮ್ಮ ಜೊತೆಲಿ ಇದ್ದಾರೆ, ತುಂಬ ಪ್ರೀತಿಸ್ತಾರೆ ಸರ್. ಓಕೆ, ಈಗ ಹೇಳಿದ್ರ ಈಗ ಒಂದು ಸಂಘಟನೆ ಅಧ್ಯಕ್ಷರು ಅಂತ ಆದಮೇಲೆ ಒಂದಷ್ಟು ಕೇಸ್ಗಳು ಬರುವಂಥದ್ದು ಸರ್ವೇ ಸಾಮಾನ್ಯ. ಸೊ ತಮ್ಮ ಮೇಲೆ ಎಷ್ಟು ಕೇಸ್ಗಳು ಕ್ಲಿಯರ್ ಆಗಿದೆ, ಎಷ್ಟು ಕೇಸ್ಗಳಿದೆ ಸರ್ ಈಗ? ಸರ್ ಈಗ ಒಂದು 10-12 ಕೇಸ್ ರನ್ನಿಂಗಲ್ಲಿದೆ. 71 ಕೇಸು ನನ್ನ ಜೀವನದಲ್ಲಿ. ಓವರ್ ಆಲ್ 71ನೇ ಕೇಸು ಮೊನ್ನೆ ನೀವು ನೋಡ್ತೀರಾ ಕಮಿಷನರ್ ಆಫೀಸ್ನಲ್ಲಿ ಏನು ದಾಖಲಾಯ್ತಲ್ಲ, ಮೊನ್ನೆ ಕಮಿಷನರ್ ಆಫೀಸಲ್ಲಿ 4ನೇ ತಾರೀಕು, ಇದೇ ತಿಂಗಳು 4ನೇ ತಾರೀಕು, ಅದು 71ನೇ ಕೇಸು ಸರ್. 71ನೇ ಕೇಸು. ಇದಕ್ಕೂ ಒಂದಷ್ಟು ಸಮಯ ವೇಸ್ಟ್ ಆಗುತ್ತೆ, ನಿಮಗೆ ಸಮಯ ಕೊಡಬೇಕಾಗುತ್ತೆ. ಕೋರ್ಟ್ಗಳು, ಕಚೇರಿ, ಸಂಘಟನೆ ಮಧ್ಯದಲ್ಲಿ ನಿಮ್ಮ ಬಿಸ್ನೆಸ್ಸು, ಇದಕ್ಕೂ ಒಂದಷ್ಟು ಟೈಮ್ ಆಗುತ್ತಲ್ಲ ಸರ್? ಏನು ಮಾಡ್ತೀರಾ ಸರ್, ಹೋಗ್ಲೇಬೇಕಲ್ವ. ಚಾಲಕರ ಪರ ನಿಂತಿದ್ದೀವಿ, ಮಾಲೀಕರ ಪರ ನಿಂತಿದ್ದೀವಿ ಅಂದಾಗ ನಾವು ಹೋಗ್ಲೇಬೇಕು. ಸಮಾಜ ಸೇವೆ ಮಾಡ್ತೀವಿ ಅಂದಾಗ ಇದೆಲ್ಲ ಸಹಜ ಸರ್. ಅವರು ಕಾನೂನು ರೀತಿ, ನಾವು ಕಾನೂನನ್ನು ಮೀರಿದಂಥ ಸಂದರ್ಭದಲ್ಲಿ ಹಾಕ್ಲೇಬೇಕು, ನಾವು ಹಾಕಿಸ್ಕೊಂಡ್ಲೇಬೇಕು. ಆ ಕಾನೂನು ಮೀರುವಂಥ ಸಂದರ್ಭ ಕೂಡ ಚಾಲಕರಿಗೋಸ್ಕರನೇ. 100ಕ್ಕೆ 100% ಸರ್. ನಾನು ವೈಯಕ್ತಿಕದಲ್ಲಿ ಏನು ತಪ್ಪು ಅಷ್ಟೊಂದು ಮಾಡಿಲ್ಲ. ನಾನು ಯಾವುದೇ ವೈಯಕ್ತಿಕ ಕೇಸ್ ಹಾಕ್ಸ್ಕೊಂಡಿಲ್ಲ. ಎಲ್ಲ ಸಂಘಟನೆಗೆ ಬಂದು. ಹೌದು, 71 ಕೇಸು ನನ್ನ ಸಂಘಟನೆ ಇದೆ. ಓಕೆ ಸರ್. ಇದರ ಜೊತೆಗೆ ಕೋವಿಡ್ ಸಂದರ್ಭ ಬಹುಶಃ ಬರೀ ಚಾಲಕರಿಗಲ್ಲ, ಎಲ್ರಿಗೂ ಒಂದು ಟೆಸ್ಟಿಂಗ್ ಟೈಮ್ ಅಂತ ಇತ್ತು. ಸೊ ಆ ಕೋವಿಡ್ ಸಂದರ್ಭದಲ್ಲಿ ತಮ್ಮ ಸಂಘಟನೆ ನಿಮ್ಮ ಚಾಲಕರ ಪರವಾಗಿ ಹೇಗೆ ನಿಲ್ತು, ಹೇಗೆ ಅವ್ರ ನೆರವಿಗೆ ಧಾವಿಸ್ತು, ಚಾಲಕರ ಕಷ್ಟಗಳು ಹೇಗಿತ್ತು ಸರ್ ಅವಾಗ? ಈಗ ಸುಧಾರಿಸ್ಕೊಂಡಿದ್ದೀರಾ ಚಾಲಕರು? ಅದರಿಂದ ಇನ್ನೂ ಕೆಲವರು ಸುಧಾರಿಸ್ಕೊಂಡಿಲ್ಲ ಅಂತ? 100ಕ್ಕೆ 100% ನಾನೊಂದು ತಗೊಂತೀನಿ ಸರ್. ಕೋವಿಡ್ ಟೈಮಲ್ಲಿ 10 ಆಂಬುಲೆನ್ಸು ಫ್ರೀ ಬಿಟ್ಟಿದ್ವಿ. ನಮ್ಮ ಡ್ರೈವರ್ಗಳು ವಾಲಂಟ್ರಿಯಾಗಿ 10 ಆಂಬುಲೆನ್ಸ್ಗಳನ್ನ, ಅವ್ರ ಗಾಡಿಗಳನ್ನ ಆಂಬುಲೆನ್ಸ್ ಮಾಡಿ ಫ್ರೀ ಬಿಟ್ಟಿದ್ರು. ಮತ್ತು ಹೆಣಗಳನ್ನ ಸುಟ್ಟಿದ್ದಾರೆ, ನಮ್ಮ ಸಂಘಟನೆಯಿಂದ ಹೆಣಗಳನ್ನ ಸುಟ್ಟಿದ್ದಾರೆ, ಯಾವುದೇ ರೀತಿಯಾದ ದುಡ್ಡು ಇಸ್ಕೊಂತಾರೆ. ಮತ್ತು ನಾನು ಸ್ವಂತ ದುಡ್ಡಿನಲ್ಲಿ, ನನ್ನ ಸ್ವಂತ ಖರ್ಚಿನಲ್ಲಿ ಸುಮಾರು ದುಡ್ಡು ಹೇಳೋದು ಬೇಡ, ಲಕ್ಷಾಂತರ ಫುಡ್ ಕಿಟ್ಗಳನ್ನ ಕೊಟ್ಟಿದ್ದೀವಿ ಒಂದು. ಮತ್ತು ಕೋವಿಡ್ ಟೈಮಿಂದ ನಿಜವಾಗ್ಲೂ ಹೇಳ್ತೀನಿ ಸರ್, ಇವಾಗ ಸ್ವಲ್ಪ ಸುಧಾರಿಸ್ಕೊಳೋಂಥ ಒಂದು ಮಟ್ಟದಲ್ಲಿ ಬರ್ತಾ ಇದೆ. ಅದರಲ್ಲಿ ಸರ್ಕಾರ ಸ್ಪಂದನೆ ಮಾಡಬೇಕು. ಈಗ ಕಾನೂನುಗಳನ್ನ ತಂದು ಅದು ಇದು ಮಾಡ್ಕೊಂಡು ಕುತ್ಕೊಳೋದು ತುಂಬ ಕಷ್ಟ ಆಗ್ತದೆ. ಇವಾಗ ರಿಕವರ್ ಆಗ್ತಾ ಇದ್ದಾರೆ. ಅಂದರೆ ತುಂಬ ದೊಡ್ಡ ಮಟ್ಟದ ಹೊಡೆತ ಸರ್ ಕೋವಿಡ್ ಚಾಲಕರಿಗೆ, ಮಾಲೀಕರಿಗೂ ಕೂಡ. ಮಾಲೀಕರಿಗೆ, ಚಾಲಕರು ಮಾಲೀಕರು. ನಮ್ಮಲ್ಲಿ ಓನರ್ಸ್ ಪ್ಲಸ್ ಡ್ರೈವರ್ಸ್ ಇಬ್ರು ಇದಾರಲ್ಲ, ನಾನು ಚಾಲಕರು ಅಂತಾನೆ ತಗೊಂತೀನಿ. ಅವ್ರಾರು ಮಾಲೀಕರು ಅಂತ ನಮ್ಗೆ ಹೇಳೋದಿಲ್ಲ. ಸುಮಾರು ಜನ ಓನರ್ಸ್ ಪ್ಲಸ್ ಡ್ರೈವರ್ಸೇ ಇರೋದು, ಆ ಥರ ಏನು ಹೇಳೋದಿಲ್ಲ. ಎಲ್ಲರಿಗೂ ತೊಂದರೆ ಸರ್. ಸತ್ತೋದ್ರು ಸರ್, ಎಷ್ಟೋ ಜನ ಸುಸೈಡ್ ಮಾಡ್ಕೊಂಡ್ರು. ಸುಮ್ಮನೆ ನಾವು ಹೇಳ್ತೀವಿ ಸರ್, ಒಂದು ವೆಹಿಕಲ್ನ ಇದು ನೀವೊಂದು ತಿಳ್ಕೊಳ್ರಿ, ಸಮಾಜಕ್ಕೆ ತುಂಬ ಹತ್ತಿರದಲ್ಲಿ ಸೇವೆ ಮಾಡ್ತಕ್ಕಂಥ ಒಂದು ಸಮುದಾಯ. ಸುಮ್ಮನೆ ಜನ ಹೇಳ್ತಾರೆ, ದುಡ್ಡು ಕೊಡ್ತೀವಿ ನಾನು ಬಂದು ಕೆಲಸ ಮಾಡ್ತಾನೆ ಅಂತ. ಆ ಹೇಳೋನ್ಗೆ ಗೊತ್ತಿರಬೇಕು, ಇವತ್ತು ಪ್ರಧಾನಮಂತ್ರಿಗಳು ಪೇಮೆಂಟ್ ಇಸ್ಕೊಂತಾರೆ, ಅದೊಂದು ಗೊತ್ತಿರಲಿ. ಎಲ್ಲರೂ ದುಡ್ಡಿಗೆ ಮಾಡ್ತಾ ಇರ್ತಕ್ಕಂಥದ್ದು. ಆದರೂ ಈ ಸೇವೆ ಮಾಡ್ತಾರ ರೋಡ್ಗಿಳಿದು ದಿನನಿತ್ಯ. ತನ್ನ ಮನೇಲಿ ಏನೇ ಪ್ರಾಬ್ಲಮ್ ಇದ್ರು, ಅವ್ನ ಜೀವನಕ್ಕೆ ಹೊಟ್ಟೆ ಹೊರ್ಕೊಳಕ್ಕೆ ಬಿಸ್ನೆಸ್ ಮಾಡ್ಬೋದು, ಬಟ್ ಏನೇ ಪ್ರಾಬ್ಲಮ್ ಇದ್ರು ನಿಮ್ಮ ಜೊತೆ ಇರ್ತಾನಲ್ಲ, ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ, ಸೇಫ್ಟಿಯಾಗಿ ಸೇರಿಸ್ತಾನೆ, ಕರ್ಕೊಂಬರ್ತಾನೆ. ಸಾವು, ನೋವು, ನಲಿವು ಎಲ್ಲದರಲ್ಲೂ ಚಾಲಕ ಮತ್ತು ಮಾಲೀಕರು ನಿಮ್ಮ ಜೊತೆ ಇರ್ತಾರಲ್ಲ, ಇವ್ರಿಗೆ ದೊಡ್ಡ ಮಟ್ಟ ಅನ್ಕೊಂತಾರೆ ಸರ್. ಇವತ್ತು ಆ್ಯಪ್ ಬೇಸ್ಡ್ ಕಂಪ್ನಿಗಳು ಬಂದಮೇಲೆ ಅವ್ರು ಮಾಡ್ತಕ್ಕಂಥ ದುಡ್ಡು ನಮ್ಮ ಚಾಲಕರು ಮಾಲೀಕರು ಮಾಡ್ತಾಯಿಲ್ಲ ಸರ್. ಏನು ಉಳಿಯಲ್ಲ ಸರ್. EMI ಕಟ್ಟಬೇಕು, ವೆಹಿಕಲ್ ಮೇಂಟೆನೆನ್ಸ್ ಮಾಡಬೇಕು, ನಮ್ಮ ಸಂಸಾರ ತೂಗಿಸ್ಬೇಕು, ಏನು ಉಳಿತ ಸರ್? ಝೀರೋ ಸರ್. EMI ಕಟ್ಟಕ್ಕೆ ದುಡ್ಡಿಲ್ಲ. ಏನೋ ಅದೃಷ್ಟಕ್ಕೆ ಆಕ್ಸಿಡೆಂಟ್ ಆದರೆ ಗಾಡಿಗಳು ಲೈಫೇ ಹೋಯ್ತು ಸರ್. ಒಂದು ಇನ್ಶೂರೆನ್ಸ್ನವ್ರು ಯಾವ ಥರ ಫ್ರಾಡ್ ಮಾಡ್ತಾರೆ ಗೊತ್ತಿಲ್ಲ ನಿಮಗೆ. ಇವಾಗೆಲ್ಲ ಏನು ಫೈನಾನ್ಸ್ ಕಂಪ್ನಿಗಳ ಇನ್ಶೂರೆನ್ಸ್ ಕಟ್ತಾರೆ, ಯಾವ ಥರ ಒಂದು EMI ಕಟ್ಟಿಲ್ಲ ಅಂದರೆ ಮುಟ್ಟಾಳ್ರು ಇನ್ಶೂರೆನ್ಸೇ ಕೊಡಲ್ಲ.
EMI ಹಿಡ್ಕೊಂಡು ಕೊಡ್ತಾರೆ, 2 EMI 3 EMI ಕಟ್ಟು ಅಂತಾರೆ, ದೌರ್ಜನ್ಯ ಮಾಡ್ತಾರೆ. ಕೇಳೋರ್ ಗತಿ ಇಲ್ಲ ಸರ್. ಇವತ್ತು ಯಾಕೆ ಅಂತಂದ್ರೆ ನಿಜ ನಾವೇನು ಬಿಲ್ಡಪ್ ಕೊಡ್ತಾ ಇಲ್ಲ. ಸುಮಾರು ಸಂಘಟನೆಗಳು, ನಾನು ಯಾವ ಸಂಘಟನೆ ಬಗ್ಗೆನೂ ಮಾತಾಡಲ್ಲ, ಎಲ್ಲರೂ ಹೋಗಿ ಹೋರಾಟ ಮಾಡ್ತಾರೆ. ನಾವಂತೂ ನಮ್ಮ ಸಂಘಟನೆ ಕರ್ನಾಟಕ ಚಾಲಕರ ಒಕ್ಕೂಟ ಯಾವ ಫೈನಾನ್ಸ್ ಕಂಪ್ನಿಗೂ ಇದುವರೆಗೂ ಬಿಟ್ಟಿಲ್ಲ. ಆ ಥರ ಮಾಡಿರೋರಿಗೆ ಬುದ್ಧಿ ಕಲಿಸಿದೀವಿ. ಹೋಗಿ ನುಗ್ಗಿ ಗಲಾಟೆ ಮಾಡಿ ಕೇಸ್ಗಳಲ್ಲೇ ಆಗಿರೋದು ಜಾಸ್ತಿ, ಒಡೆದಾಡಿ ನಾವು ಅವ್ರಿಗೆ ಕೊಡಿಸಿದ್ವಿ. ಮತ್ತೆ ನಿಮ್ಗೆ ಗೊತ್ತಲ್ವಾ, ಬರ್ತಕ್ಕಂಥವ್ರು ಏನು ಗಾಡಿ ಇನ್ಸ್ಪೆಕ್ಷನ್ ಏನು ಬರ್ತಾರೆ, ಆ ಬರ್ತಕ್ಕಂಥವ್ರು ಯಾವ ಥರ ಇನ್ಸ್ಪೆಕ್ಷನ್ ಮಾಡ್ತಾರೆ ನಮಗೆ ಗೊತ್ತು ಸರ್. ಒಂದೊಂದು ಪಾರ್ಟ್ಸ್ಗೂ ರೇಟ್ ಇಲ್ಲದೆ ಇರೋ ಥರ ಮಾಡ್ತಾರೆ. ಕಂಪ್ನಿಲಿ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅಂತ ಏನು ಇವ್ರು ಕಳಿಸ್ತಾರೆ ಇನ್ಸ್ಪೆಕ್ಷನ್ ಮಾಡೋ ಅಂತವನ್ನ, ಅವ್ನು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅಂತ ಸಂಪೂರ್ಣ ಕಂಪ್ನಿ ಪರ ನಿಲ್ತಾನೆ. ಸಣ್ಣ 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 ಲೂಪ್ ಹೋಲ್ಸ್ನು ಇಟ್ಕೊಂಡು ಅದನ್ನೇ ದೊಡ್ಡದು ಮಾಡಿ ಅವ್ರಿಗೆ 100% ಏನೇನೋ ಕೇಳ್ತಾನೆ. ಅವ್ನು ಕೇಳೋ ಅಂಥದ್ದು ಇನ್ಶೂರೆನ್ಸ್ ಕಟ್ಟಬಾರ್ದು ಅನಿಸ್ತದೆ ಸರ್. ಇನ್ಶೂರೆನ್ಸ್ ಕಟ್ಟಿಸ್ಕೊಳೋಗಿ ಬೇಡ್ತಾರೆ ಸರ್. ಏನು ಅವ್ರು ಬೇಡೋದು ನೋಡಿದ್ರೆ ನಾವು ಏನೋ ಅನ್ಕೊಂಡ್ಬಿಡ್ಬೇಕು. ಆದ್ರೆ ಕ್ಲೈಮ್ ಕೊಡೋವಾಗ ಅದೇ ಥರ ಆಟ ಆಡಿಸ್ತಾರೆ ಸರ್. ಕೋಟಿ ಏನು ಇಲ್ಲ, ಕೋಟಿ ಅಲ್ಲ, ಇನ್ನೂ ಸಿಕ್ಕಾಪಟ್ಟೆ ದುಡಿತಾರೆ. ಆದರೆ ಆ ಎಲ್ಲೋ ಬೋರ್ಡ್ ವೆಹಿಕಲ್ಸ್ ಬಗ್ಗೆ, ಚಾಲಕರ ಬಗ್ಗೆ, ಮಾಲೀಕರ ಬಗ್ಗೆ ಒಂದು ಕನ್ಸರ್ನ್ ಇರಲ್ಲ, ಕಾಳಜಿ ಇರಲ್ಲ. ಎಷ್ಟು ಆಟ ಆಡಿಸ್ತಾರೆ ಅಂದರೆ ತಿಂಗಳಾನ್ಗಟ್ಲೆ ಕೊಡಿಸ್ತಾರೆ, ತಿಂಗಳಾನ್ಗಟ್ಲೆ ಆಟ ಆಡಿಸ್ತಾರೆ. ತುಂಬ ಕಷ್ಟ ಇದೆ ಸರ್. ಚಾಲಕರು ಮತ್ತು ಮಾಲೀಕರ ಜೀವನ ಅಷ್ಟು ಈಸಿ ಅಲ್ಲ. ಹೇಳಿಲ್ವಾ, ನಮ್ಮ ದೊಡ್ಡವರೊಬ್ರು ಹೇಳ್ತಾರೆ, ಮೇಲ್ಗಡೆ ಐರನ್ ಮಾಡ್ಕೊಂಡು ಓನರ್ಗಳು ಬಟ್ಟೆ ಹಾಕೊಂಡು ಬಂದಿರ್ತಾರೆ, ಒಳಗಡೆ ಇರ್ತಕ್ಕಂಥದ್ದೆಲ್ಲ ಅರ್ಧೋಗಿರ್ತದೆ ಸರ್. ಅಷ್ಟು ತೂತಾಗಿರೋ ಇದ್ರಲ್ಲಿ ಜೀವನ ಮಾಡ್ತಾ ಇದೀವಿ. ಅದು ಜೊತೆಲಿರ್ತಕ್ಕಂಥವ್ರಿಗೆ ಗೊತ್ತು, ಸುಮ್ಮನೆ ಬಿಲ್ಡಪ್ ಕೊಡೋರಿಗೆ ಗೊತ್ತಿರಲ್ಲ ಸರ್. ನಾನು ದಿನನಿತ್ಯ ಸರ್ ನನಗೆ ಹೆಚ್ಚು ಕಮ್ಮಿ 300 ಫೋನ್ ಆದರೂ ಬರುತ್ತೆ ಸರ್. ಥ್ರೂಔಟ್ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಚಾಲಕರದೇ 300 ಕಾಲ್ಸ್ ಬರುತ್ತೆ ನನಗೆ, ಬರೇ ಡ್ರೈವರ್ಸ್ದೆ. ಅವ್ರ ಸಮಸ್ಯೆಗಳು ಗೊತ್ತು ಸರ್ ನನಗೆ, ಅವ್ರ ನಾಡಿ ಮಿಡಿತ ಗೊತ್ತು, ಅವ್ರ ಒಡನಾಟ ಗೊತ್ತು. ಪ್ರತಿಯೊಂದು ಕಡೆನೂ ನಾನು ಯಾಕೆ ಮಾತಾಡ್ತೀನಿ, ಇಷ್ಟು ಧೈರ್ಯವಾಗಿ ಹೇಳ್ತೀನಿ ಅಂತಂದರೆ ನಾನು ಅವ್ರ ಜೊತೆ ಇದ್ದೀನಿ ಸರ್. ನಾನು ಫೋನ್ ಅವಾಯ್ಡ್ ಮಾಡೋದಿಲ್ಲ. ಮಿಡ್ನೈಟಲ್ಲಿ ಮಾಡಿದ್ರು ಸ್ಪಂದನೆ ಮಾಡಿದ್ನಿ, ಅವಾಯ್ಡ್ ಅಂತೂ ಮಾಡಿಲ್ಲ. ನನ್ನ ಕೈಲಾಗಿ ಸಹಾಯ ಮಾಡಿದ್ನಿ. ತಪ್ಪು ಮಾಡಿದ್ರಿ ಚಾಲಕರಿಗೆ ತಿದ್ದಿ ಬುದ್ಧಿ ಹೇಳಿದ್ದೀವಿ, ಒಡೆದು ಬುದ್ಧಿ ಹೇಳಿದ್ದೀವಿ. ತಪ್ಪಿಲ್ಲ ಅಂತಂದರೆ ಆಪೋಸಿಟ್ ಅವ್ನಿಗೆ ಇದನ್ನೇ ಮಾಡಿದ್ದೀವಿ. ನಮ್ಮ ಚಾಲಕರು ಮಾಲೀಕರು ಗೊತ್ತು, ಅಲ್ಲಿ ನಿಂತ್ಕೊಂಡ್ರೆ ನಮ್ಮ ತಪ್ಪಿದ್ರೆ ನಮ್ಮ ಅಧ್ಯಕ್ಷರು ನಮ್ಮ ಪರ ನಿಲ್ಲಲ್ಲ, ಒಂದು ಆಪೋಸಿಟ್ ಒಂದು ಅನ್ಯಾಯ ಇದ್ರೆ ಯಾವುದೇ ಕಾರಣಕ್ಕೆ ಬಿಡಲ್ಲ ಅಂತ ಗೊತ್ತು. ಡ್ರೈವರ್ಗಳು ತಪ್ಪಿದ್ರೆ ನೀವೇನು ಅಧ್ಯಕ್ಷರು ನಮ್ಮ ಹುಡುಗರು ಅಂತ ಅವ್ರು ವಹಿಸ್ಕೊಳಕ್ ಹೋಗಲ್ಲ? ಇಲ್ಲ ಸರ್, ವಹಿಸಲ್ಲ. ಇವನಿಗೆ ಬುದ್ಧಿ ಹೇಳಿ ಕಳಿಸ್ತೀವಿ, ತಪ್ಪಿಷ್ಟು ನಿಂದಾಗಿದೆ, ಇದಕ್ಕೆ ಮಾಡಕ್ ಬರೋದಿಲ್ಲ, ಹೋಗು ಅಂತ. ಅವ್ನು ಹೊರಗಡೆ ಹೋದ್ರೂ ಪರವಾಗಿಲ್ಲ. ನಾನು ತಪ್ಪಿತಸ್ಥನ ಪರ ಯಾವತ್ತೂ ನಿಂತಿಲ್ಲ ಸರ್. ನಮ್ಮ ಹುಡುಗರಿಗೂ ಗೊತ್ತು, ತಪ್ಪು ಮಾಡಿದ್ರೆ ನಮ್ಮ ಅಧ್ಯಕ್ಷರು ನಮ್ಮ ಜೊತೆ ನಿಲ್ಲಲ್ಲ ಅಂತ 100% ಗೊತ್ತು. ಫ್ಯಾಕ್ಟ್ ಹೇಳ್ಬಿಡ್ತಾರೆ. ಹೌದು, ನಮ್ಮ ಜೊತೆಲಿರ್ತಕ್ಕಂಥ ಹುಡುಗರಿಗೆ, ನಮ್ಮ ಚಾಲಕರಿಗೆ ಎಲ್ಲರಿಗೂ ಗೊತ್ತು ಸರ್, ನಮ್ಮ ಹಾವಭಾವ ಗೊತ್ತು. ಸರ್, ಈಗ ಓಲಾ, ಉಬರು, ಈಗ ರ್ಯಾಪಿಡೋ ಇದೆಲ್ಲ ಬಂದಮೇಲೆ ಈಗ ಅವ್ರ ಜೀವನ ನಡೆಸೋ ಅಂತ ದುಡಿಮೆ ಸಿಗ್ತಿದೆಯಾ ಸರ್ ಹೋಗ್ಲಿ ಚಾಲಕರಿಗೆ? ಸರ್, ಈಗ ದುಡಿತಾ ಇದ್ದಾರೆ, ಅರ್ನಿಂಗ್ಸ್ ಇಲ್ಲ, ಉಳಿತಾ ಇಲ್ಲ. 40% ಕಮಿಷನ್. ಅರ್ನಿಂಗ್ ಇದೆ, ಸೇವಿಂಗ್ಸ್ ಇಲ್ಲ. ಸೇವಿಂಗ್ಸ್ ಮಾಡಕ್ ದುಡ್ಡು ಉಳಿದ್ರೆ ಅಲ್ವಾ 40% ಕಮಿಷನ್, 30%, 25%, 50%. ಗೌರ್ಮೆಂಟ್ ಅಲ್ಲಿ ಕೇಳಿದ್ದು 40% ಅಂತ. ಚಾಲಕರಿಗೆ ಹೆಂಗ್ ಸರ್ 40% ಕಮಿಷನ್? ಸರ್, ಓಲಾ ಉಬರ್ಲಿ ಇದೆ ಇವತ್ತು. ಮೊನ್ನೆ ನಾವೆಲ್ಲ ನೀವು ನೋಡಿರ್ತೀರಾ, ನಮ್ಮ ನಟರಾಜ್ ಶರ್ಮಾ ಅವರು ನಮ್ಮ ಸಂಘಟನೆ ಪರವಾಗಿ ಕೇಸನ್ನು ಹಾಕಿ, ಮತ್ತೆ ಸರ್ಕಾರನೂ ನಮ್ಮ ಪರ ನಿಲ್ತು. 5% ಮಾತ್ರ ತಗೊಬೇಕು ಅಂತ ಆರ್ಡರ್ಸ್ ಮಾಡ್ತು. ಇದುವರೆಗೂ ತಗೊಂತಿಲ್ಲ ಅವರು. ಸರ್ಕಾರಕ್ಕೆ ಸೆಡ್ ಹೊಡಿತಾರೆ. ಅಲ್ಲ, ಯಾವ ತರ ಸರ್ ಇದು ಸಾಮಾನ್ಯ ಜನರಿಗೆ ಅರ್ಥ ಆಗೋ ತರ ಅಂದ್ರೆ ಯಾವ ತರ ಇದು ಸರ್? ಈಗ ನಾನೊಬ್ಬ ಕಸ್ಟಮರ್ ಪ್ಯಾಸೆಂಜರು, ನಾನು ಆಟೋದಲ್ಲಿ ಹೋಗ್ತೀನಿ, ಒಂದು 500 ರೂಪಾಯಿ ಬಿಲ್ ಆಗುತ್ತೆ, ಎಲ್ಲ ಒಂದು ಲಾಂಗ್ ಹೋಗ್ತೀನಿ, ಅದ್ರಲ್ಲಿ 40% ಯಾರಿಗೆ ಹೋಗುತ್ತೆ, ಹೇಗೆ ಹೋಗುತ್ತೆ ಅಂತ? 40% ಓಲಾ ಉಬರ್ಗೆ ಹೋಗುತ್ತೆ. ರ್ಯಾಪಿಡೋ 420 ಕಂಪ್ನಿ ಬಿಡಿ, ಅವನ ಅಗ್ರಿಗೇಟರ್ ಲೈಸೆನ್ಸೇ ಇಲ್ಲ, ಅವನು ವೈಟ್ ಬೋರ್ಡ್ ಗಾಡಿ ಇದನ್ನ 2 ವೀಲರ್ ಟ್ಯಾಕ್ಸಿ ಮಾಡ್ತಕ್ಕಂಥನು, ಅವನದೇನು ಮಾತಾಡೋದೇ ಬೇಡ ಆಯ್ತಾ. ಅವ್ನು ಬಂದಿದ್ದಾನೆ ಈಗೀಗ ಬಂದು, ಈಗ ಬರೋವಾಗೆಲ್ಲ ಓಲಾ ಉಬರ್ ನಿಮ್ಗೆ ಗೊತ್ತಿರ್ತದೆ, ಕ್ಯಾಂಪ್ಗಳು ಹಾಕೊಂಡು ಭಿಕ್ಷುಕರು ಬೇಕು ಅವ್ರು ಬೇಡ ಆ ಥರ ಬೇಡ್ತಿದ್ರು, ಇನ್ಸೆಂಟಿವ್ ಕೊಡ್ತೀವಿ, ಅದು ಕೊಡ್ತೀವಿ ಅಂತ. ಈಗ ಅದನ್ನ 10% 100% ಕಿತ್ಬಿಟ್ರು. ಸರ್, ಯಾವ ಥರ 40% ಅಂದರೆ ಪೀಕ್ ಅವರ್ಸಲ್ಲಿ, ನಾನ್ ಪೀಕ್ ಅವರ್ಸ್ ಇದೆಲ್ಲ ಮಾಡ್ತಾರೆ. ಚಾಲಕನಿಗೆ ಏನು ಕೊಡಬೇಕು ಒಂದು ರೇಟ್ ಫಿಕ್ಸ್ ಮಾಡಿ ಅದನ್ನ ಕೊಟ್ಬಿಡ್ತಾರೆ. ಗ್ರಾಹಕರಿಂದ ತಗೊಳೋ ದುಡ್ಡನ್ನ ಅವ್ರು ತಗೊಂತಾರೆ. ಗ್ರಾಹಕರು ಏನು ತಿಳ್ಕೊಂಡಿದ್ದಾರೆ, ಈಗ ನೀವು ಇಲ್ಲಿಂದ ಒಂದು ಸ್ಥಳಕ್ಕೆ ಹೋಗ್ತೀರಾ,
ಬೆಳಿಗ್ಗೆ ನಿಮ್ಗೆ 500 ಆಗಿರ್ತದೆ, ಹ್ಮ್ ಮಧ್ಯಾಹ್ನ ಹೋಗಿ ನೋಡಿ ಹ್ಮ್ 300 350 ಆಗಿರ್ತದೆ. ನೀವು ಯಾರ ಮೇಲೆ ಜಗಳ ಮಾಡ್ತೀರಾ? ಡ್ರೈವರ್ ಮೇಲೆ. ಓಲಾ ಒಬ್ಬರು ನಿಮ್ಗೆ ಕೈಗೆ ಸಿಗಲ್ಲ, ಡ್ರೈವರ್ ಮೇಲೆ. ಅವ್ರದ್ದು ಆಫೀಸ್ಗಳೇ ಇಲ್ಲ. ಆಫೀಸ್ಗೆ ಹೋದ್ರೆ ನಿಮ್ಮನ್ನ ಒಳಿಕೆ ಬಿಡಲ್ಲ ಓವರ್ ಆಲ್, ಹ್ಮ್ ನಮ್ಮನ್ನೇ ಬಿಡೋದಿಲ್ಲ, ಗಲಾಟೆ ಮಾಡಿ ಒಳಿಕೆ ಹೋಗ್ಬೇಕು. ಹ್ಮ್ ಸರ್ ಅವರು ಯಾರನ್ನೂ ಕೇರ್ ಮಾಡಲ್ಲ ಸರ್. ಆಫೀಸೇ ಇಲ್ಲ, ಓಲಾ ಆಫೀಸೇ ಇಲ್ಲ. ಹ್ಮ್ ಹ್ಮ್ ಕರ್ನಾಟಕದಲ್ಲಿ ಓಲಾ ಆಫೀಸ್ ಎಲ್ಲಿದೆ? ಹ್ಮ್ ಬೆಂಗಳೂರಲ್ಲಿ ಎಲ್ಲಿದೆ? ಊಬರ್ ಆಫೀಸ್ ಇದೆ. ಹ್ಮ್ ಒಳಗೆ ಹೋದ್ರೆ ರೆಸ್ಪಾನ್ಸೇ ಇಲ್ಲ. ಹ್ಮ್ ಎಲ್ಲಿ ನಾವು ಇದಕ್ಕೆ ಮಾತಾಡ್ತೀವಿ, ಮೇಲ್ ಹಾಕ್ತೀವಿ ಅಷ್ಟೇ. ಹ್ಮ್ ಅವ್ನು ಹೇಳೋದು ಒಂದೇ ವರ್ಡು, ಏನಪ್ಪ ಡೀಟೇಲ್ ತಗೊತಾನೆ, ನಡಿ ನೀನು, ಉತ್ತರ ಸಿಗಲ್ಲ, ಹ್ಮ್ ನಡಿ ಹಾಕ್ತೀನಿ ಮೇಲು. ವರ್ಷಾನ್ಗಟ್ಲೆ ಕೊಳತ್ರು ಇಲ್ಲ. ಹ್ಮ್ ಅವ್ನು ಮಾತಾಡ್ಸೋರೇ ಇಲ್ಲ ಸರ್. ಯಾರು ಸಿಗ್ತಾರವರು? ಹ್ಮ್ ಹ್ಮ್ ಕಸ್ಟಮರು ಯಾರನ್ನ ಕೇಳ್ತಾರೆ? ಹ್ಮ್ ಕಸ್ಟಮರ್ ಏನು ಮೇಲ್ ಹಾಕ್ತಾರೆ? ಬೇಜಾರು ಮಾಡ್ಕೊಂತಾರೆ ಇದೆಲ್ಲ ಹೇಳಿದ್ರೆ. ಹ್ಮ್ ಡ್ರೈವರ್ ತಪ್ಪು ಮಾಡಿದ್ರೆ ಮೇಲ್ ಹಾಕಿ ಅವ್ನು ಅನ್ನ ಕೇಳ್ತಾರೆ ಅಷ್ಟೇ. ಹ್ಮ್ ಅದು ಬಿಟ್ಟು ಓಲಾ ಒಬ್ಬರು ಯಾಕೆ ಜಾಸ್ತಿ ತೊಗೊಂಡಂತ ಯಾರಾದರೂ ಕಸ್ಟಮರ್ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಿ ಕೇಸ್ ಹಾಕೊಂಡವ್ರು ಸರ್, ಹ್ಮ್ ಈ ಥರ ಎಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ, ಇದು ಅನ್ಯಾಯ ಅಂತ. ಹ್ಮ್ ಕಸ್ಟಮರ್ ಅವ್ರ ಪರನೇ ಇದ್ದಾರೆ, ನಮ್ಮ ಪರ ಏನಿಲ್ಲ. ತೊಗೊಂಡು ತಿನ್ನೋದು ಅವರು, ಹ್ಮ್ ಇವತ್ತು ಕೋಟಿಗಟ್ಟಲೆ ದುಡ್ಡು ಮಾಡಿರೋದು ಅವರು. ಹ್ಮ್ ಹ್ಮ್ ಇವ್ರು ಚಾಲಕರನ್ನ ಬೈತಾರೆ. ನಾವು ಎಷ್ಟೋ ಕೇಸ್ಗಳಿಗೆ ಸ್ಟೇಷನ್ಗೆ ಹೋಗಿದೆ, ಹ್ಮ್ ನಿನ್ನೆ ಬಂದೆ 500 ಆಗಿತ್ತು, ಇವತ್ತು 700 ಆಗ್ಬಿಟ್ಟಿದೆ, ಹ್ಮ್ ಇವನು 200 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟವನೇ ಅಂತ. ಹೆಂಗ್ ಮಾಡಕ್ಕಾಗತ್ತೆ? ಕಾಮನ್ ಸೆನ್ಸೇ ಇಲ್ಲ ಸರ್. ಬಾಯಲ್ಲಿ ಕೇಳಿಸ್ಕೊಂಡ್ರೆ ಡ್ರೈವರ್ ಕೇಳ್ತಾವ್ರೆ. ಮೊನ್ನೆ ಮಾಲೂರ್ಗೆ ಹೋಗಿದ್ದಾರೆ ಸರ್. ಹ್ಮ್ ನಾನು ಬೆಳಗ್ಗೆ ಬಂದಿದ್ದೆ, ನಾನು ಬೆಳಿಗ್ಗೆ ಹೋದಾಗ ಕಮ್ಮಿ ಇತ್ತು, ಇವಾಗ ನೀನು ಬಂದಾಗ ಹೆಂಗೆ ಸಾಯಂಕಾಲ ಜಾಸ್ತಿ ಆಯಿತು ಅಂತ ಹಿಡ್ಕೊಂಬಿಟ್ಟವನೆ. ಮಧ್ಯಾಹ್ನ ಬಂದವನೇ, ಹ್ಮ್ ನಾನು ಪೀಕ್ ಅವರ್ಸು ಹ್ಮ್ ಕಮ್ಮಿ ಇತ್ತು, ಹ್ಮ್ ಪೀಕ್ ಅವರ್ಸಲ್ಲಿ ಹೋಗೋನೆ ಜಾಸ್ತಿ ಆಯಿತು. ಹ್ಮ್ ಹೇಳ್ತಾ ಇದ್ರು ಅವ್ನು ತಲೆಗೆ ಹೋಗ್ತಿಲ್ಲ. ಮತ್ತೆ ಇನ್ಸ್ಪೆಕ್ಟರ್ ಕನ್ವೀನಿಯನ್ಸ್ ಮಾಡಿ ಮಾತಾಡಿ, ಇನ್ಸ್ಪೆಕ್ಟರ್ ಹೇಳಿ, ಸರ್ ಓಲಾ ಊಬರು ಜೊತೆಲಿ ನಿಲ್ಲಲ್ಲ ಸರ್, ಹ್ಮ್ ಏನು ಉತ್ತರನೇ ಕೊಡಲ್ಲ ಕಸ್ಟಮರ್ಗೆ, ಹ್ಮ್ ಏನು ಮಾತಾಡಿದ್ರು ಮಾತಾಡಲ್ಲ ಅಂತಾರೆ. ನಾವು ಕನೆಕ್ಟ್ ಮಾಡ್ತೀವಿ ರೀ, ಯಾವ ಕಸ್ಟಮರ್ ಕಾಯ್ತಾನೆ 1 hour? ಹ್ಮ್ ಆಕ್ಸಿಡೆಂಟ್ ಆಗಿ ಸ್ಪಾಟ್ ಆದ್ರೆ ನಿಲ್ಲಲ್ಲ ಸರ್. ಹ್ಮ್ ಮತ್ತೇನೋ ಒಂದು, ಈಗ ನಿಮಗೆ ಗೊತ್ತಿರ್ತದೆ, ಹಿಂದೆ ಎಲ್ಲ ನೋಡಿರ್ತೀರ, ಹ್ಮ್ ಈ ನಾರ್ತ್ ಇಂಡಿಯನ್ಸು ಅವರು ಇವರು ಡ್ರಗ್ಸು ಕುಡಿದು ಹ್ಮ್ ಬಿದ್ದಂಥ ಸಂದರ್ಭದಲ್ಲಿ ಡ್ರೈವರ್ ಏನು ಮಾಡ್ಬೇಕು ಸರ್? ಹ್ಮ್ ಒಬ್ಬ ಹುಡುಗಿನ ಎತ್ತಿ ಹಿಡ್ಕೊಂಡು ಡ್ರೈವರ್ ಕರ್ಕೊಂಡೋಗಿ ಬಿಟ್ಟಿದ್ಕೆ ಅವಳು ಎಲ್ಲೆಲ್ಲೋ ಮುಡ್ತಾ ಅಂತ ಕೊಟ್ಟಿದ ತಕ್ಷಣ ಹ್ಮ್ ನಾವು ಸಂಘಟನೆಯವ್ರಿಗೆ ಡ್ರೈವರ್ ಪರ ನಿಂತಿದ್ವಿ, CC ಕ್ಯಾಮ್ರಾದೆಲ್ಲ ಫುಟೇಜ್ ತೊಗೊಂಡಿದ್ದೀವಿ. ಹ್ಮ್ ಓಲಾ ಊಬರ್ ಅವ್ರ ಪರನೇ ನಿಲ್ಲಿಲ್ಲ. ಹ್ಮ್ ನಮಗೆ ಗೊತ್ತಿಲ್ಲ ಅವನ ಹಣೆ ಬರ ಅಂತೂ. ಹ್ಮ್ ಮತ್ತೇನು ಮಾಡಿದ್ರು ಹ್ಮ್ ಓಲಾದವ್ರದ್ದೇ ಇದು ಕತೆ. ಏನು ಮಾಡಿದ್ರು ಓಲಾದವರು? ಹ್ಮ್ ಆ ಹುಡುಗನ ಟರ್ಮಿನೇಟ್ ಮಾಡಿದ್ರು, ಹ್ಮ್ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ರು. ಹ್ಮ್ ನಾವು ಅವನ್ನ ನ್ಯಾಯ ಕೊಡಿಸಿ ಬಿಡಿಸ್ಕೊಂಬಂದಿದ್ವಿ ಸ್ಟೇಷನಿಂದ. ಹ್ಮ್ ಅವ್ನು ನಿರಪರಾಧಿ ಅಂತ ಪ್ರೂವ್ ಆಗಿದೆ, ಹ್ಮ್ ಟರ್ಮಿನೇಟ್ ಮಾಡಿದ್ರು. ಅವ್ನು ಇದುವರೆಗೂ ಬ್ಲ್ಯಾಕ್ ಲಿಸ್ಟಿಂದ ತೆಗ್ದಿಲ್ಲ. ಹ್ಮ್ ಓಕೆ. ಅದೇ ಈ ಓಲಾ ಒಬ್ಬರು ಮಾಡೋ ಅಂಥವ್ರು ಏನಾದ್ರು ಆಕ್ಸಿಡೆಂಟ್ ಆಗಿ ಏನೋ ತೀರೋದ್ರೆ ಏನು ಸರ್? ಮತ್ತೆ ಅವ್ರಿಗೆ ಕಂಪ್ನಿಯಿಂದ ಏನಾದ್ರು ಕೊಡ್ತಾರಾ? ಏನು ಕೊಡಲ್ಲ ಸರ್, ಝೀರೋ. ಸುಮ್ಮನೆ ಹೇಳ್ತಾರೆ ಕೊಡ್ತೀವಿ ಅಂತ. ಹ್ಮ್ ಅವ್ರ ಇತಿಹಾಸದಲ್ಲಿ ಯಾರಿಗಾರು ಕೊಟ್ಟಿರೋದು ತೋರಿಸಿ. ಹ್ಮ್ ಹ್ಮ್ ಎಲ್ಲೋ ಒಂದು ನಾವು 1-2 ಗಲಾಟೆ ಮಾಡಿ 1-2 ಕೊಡಿಸಿದ್ವಿ, ಹ್ಮ್ ಅದು ಬಿಟ್ಟರೆ ಕೊಡೋದೇ ಇಲ್ಲ. ಸುಮ್ಮನೆ ಹೇಳ್ತಾರಲ್ಲ ಅಷ್ಟೇ, ಏನು ಸಹಾಯನೇ ಮಾಡೋದು. ಕೋವಿಡ್ ಟೈಮಲ್ಲೇ ಸಹಾಯ ಮಾಡಲಿಲ್ಲ ಅವರು. ಹ್ಮ್ ಎಷ್ಟು ಕೋಟಿ ದುಡ್ದಿದ್ರು ಅವರು. ಕೋವಿಡ್ ಟೈಮಲ್ಲಿ ಅವ್ರು ಒಳ್ಳೆ ಸಹಾಯ ಮಾಡ್ಬೋದಿತ್ತಲ್ಲ, ಏನು ಸಹಾಯ ಮಾಡೋದು? ಓಕೆ. ಮಾಡಲಿಲ್ಲ. ಸರ್ಕಾರಕ್ಕೆ ಹೋಗಿ ಓಲಾದನ್ನು ಬಿಲ್ಡಪ್ ಕೊಟ್ಕೊಂಡು 50 ಲಕ್ಷ ರೂಪಾಯಿ ದುಡ್ಡು ಕೊಟ್ಟ ಅವತ್ತಿದ್ದಂಥ ಸರ್ಕಾರಕ್ಕೆ. ಇಲ್ಲಿ ದುಡ್ದಂಥವ್ರಿಗೆ ಝೀರೋ. ಯಾಕಂದರೆ ಸರ್ಕಾರ ಬೇಕಲ್ವ ಅವ್ರಿಗೆ, ಹೌದು, ಅವ್ರ ಅವ್ಯವಹಾರಗಳಿಗೆ ಸರ್ಕಾರ ಬೇಕಲ್ವ, ಖಂಡಿತ ಓದ್ ಕೊಟ್ಟ. ಸರ್, ಈಗ ಚಾಲಕರು ಅಂದಮೇಲೆ ಅಪಘಾತಗಳು ಆಗುವಂಥದ್ದು, ಜೀವ ಹೋಗುವಂಥದ್ದು ಸಾಮಾನ್ಯವಾಗಿ ಆಗ್ತಾ ಇರ್ತವೆ ಪ್ರತಿನಿತ್ಯವೂ ಕೂಡ. ಆಗೋದು ಬೇಡ. ಇನ್ ಕೇಸ್ ಆ ಥರ ತಮ್ಮ ಸಂಘಟನೆ ಸದಸ್ಯರಾಗಿರೋವಂಥವ್ರು ಈ ರೀತಿಯಾಗಿರೋರು ಅಪಘಾತದಲ್ಲಿ ಮೃತಪಟ್ಟರೆ ಅವರ ಕುಟುಂಬಕ್ಕೆ ಹೇಗೆ ನೀವು ಸ್ಪಂದಿಸ್ತೀರಾ ಸರ್? ನಿಮ್ಮ ಸಂಘಟನೆ ಹೇಗೆ ಸ್ಪಂದಿಸುತ್ತೆ? ಸರ್, ಸುಮಾರು ಜನಕ್ಕೆ ಸ್ಪಂದನೆ ಮಾಡಿದ್ದೀವಿ. ಮೊನ್ನೆ ತಾನೇ ರೀಸೆಂಟಾಗಿ ಕಳೆದ ತಿಂಗಳು 2,02,450 ರೂಪಾಯಿ ಕೊಟ್ಟಿದ್ದೀವಿ. ಒಬ್ಬ ನಮ್ಮ ಜೊತೆಲಿರ್ತಕ್ಕಂಥ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಒಬ್ಬ ಅಧ್ಯಕ್ಷ ಆಕ್ಸಿಡೆಂಟ್ ಆಗಿ ಸ್ಪಾಟಲ್ಲೇ ಸತ್ತೋದ. ನಜರುಲ್ಲಾ ಖಾನ್ ಪಠಾಣ್ ಅಂತ. 2 ಲಕ್ಷ ಚಿಲ್ಲರೆ ಅವ್ರಿಗೆ ದುಡ್ಡನ್ನು ನಮ್ಮ ಸಂಘಟನೆಯಿಂದ ಕೊಟ್ಟಿದ್ವಿ. ಅಂದರೆ ನಾನೊಬ್ಬನೇ ಕೊಟ್ಟಿದ್ದಲ್ಲ, ಅದು ಎಲ್ಲ ಚಾಲಕರು, 31 ಜಿಲ್ಲೆಯ ಚಾಲಕರು ಸ್ವಂತ ಮನಸ್ಸಿನಿಂದ ಅವ್ರ ಕೈಲಾದಂಥ ಹಣವನ್ನು ಕೊಟ್ಟರು. ಅವನ ಸಂಸಾರಕ್ಕೆ ತಲುಪಿಸಿದ್ದೀವಿ. ಇಲ್ಲಿ ಸಣ್ಣ ಪುಟ್ಟ ಆದಂಥ ಸಂದರ್ಭದಲ್ಲಿ ನಾನು ಕೈಯಿಂದ ಕೊಡ್ತೀನಿ, ನಮ್ಮ ಹುಡುಗರು, ನಮ್ಮ ಕಮಿಟಿಯವರು ಕೊಡ್ತಾರೆ, ಸ್ಟೇಟ್ ಕಮಿಟಿ, ಜಿಲ್ಲಾ ಕಮಿಟಿಯವರು ಕೊಡ್ತಾರೆ, ಮತ್ತು ಹಾಸ್ಪಿಟ್ಲು ಅದು ಇದು ಡ್ರೈವರ್ಸು ಹಾಕ್ತಾರೆ, ಸಹಾಯ ಮಾಡಿಸಿದ್ದೀವಿ ಸರ್. ಕೊಡ್ತಾರೆ, ಚಾಲಕರು ಕೊಡ್ತಾರೆ. ಓಕೆ ಸರ್, ಈಗ ಈ ಹೆಲ್ತ್ ಇನ್ಸೂರೆನ್ಸು, ಡೆತ್ ಇನ್ಸೂರೆನ್ಸು ಎಲ್ಲೋ ಒಂದು ಕಡೆ ನಿಮ್ಮ ಚಾಲಕರು ಅದನ್ನು ಮಾಡಿಸ್ಕೊಳಕ್ಕೆ ನಿರ್ಲಕ್ಷ್ಯ ಮಾಡ್ತಾರೆ. ಒಂದು ಅಮೌಂಟು ಕಟ್ಟಬೇಕಲ್ಲ ಅಂಥೇಳಿ, ಇನ್ನೊಂದು ನಿರ್ಲಕ್ಷ್ಯ ಬಿಡು ಅನ್ನೋ ಥರದಲ್ಲಿ. ಯಾಕೆ ನಿಮ್ಮ ಸಂಘಟನೆ, ಈಗ ನೀವು ಕೈಯಿಂದ ಹಾಕಿ ಅಂತ ಹೇಳ್ತಾ, ಯಾಕೆಂದರೆ ದೊಡ್ಡ ಅಮೌಂಟಿಂದ ನೀವು ನಿಮ್ಮ ಸಂಘಟನೆಯಿಂದ
ನಿಮ್ಮ ಚಾಲಕರಿಗೆ ಒಂದು ಅರಿವನ್ನು ಮೂಡಿಸಿ ಅವ್ರಿಗೆ ಈ ಹೆಲ್ತ್ ಇನ್ಶೂರೆನ್ಸು, ಡೆತ್ ಇನ್ಶೂರೆನ್ಸು, ಯಾಕಂದರೆ ಡ್ರೈವರ್ ಅಂದರೆ ಅವ್ರಿಗೂ ಕೂಡ ಪೊಲ್ಯೂಷನ್ನು, ಗಿಲ್ಯೂಷನ್ನು, ಗಾಳಿ ಮಳೆ ಚಳಿಯಿಂದ ಓಡಾಡ್ತಾರೆ, ಅನಾರೋಗ್ಯ ಆದರೆ ಲಕ್ಷಾಂತರ ರೂಪಾಯಿ ಬೇಕಾಗುತ್ತೆ. ಈ ಥರ ಒಂದು ಸ್ಕೀಮ್ನ ನೀವೇ ಇನಿಷಿಯೇಟಿವ್ ತಗೊಂಡು ಯಾಕೆ ಮಾಡಬಾರ್ದು ಅನ್ನುವಂಥದ್ದು ಒಂದು ನಾರ್ಮಲ್ ಪ್ರಶ್ನೆ ಸರ್. ಸರ್, ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲೂ ಅದನ್ನ ನಾವು ಏನು ಅರಿವು ಮೂಡಿಸ್ತಾ ಇದ್ದೀವಿ. ಯಾಕಂದರೆ ಇವತ್ತೇನು ಪೋಸ್ಟ್ ಆಫೀಸ್ ಇದೆ, ಅವರು 599ಗೆ 10 ಲಕ್ಷ, ಎಲ್ಲ ಸಣ್ಣ ಪುಟ್ಟ ಆಕ್ಸಿಡೆಂಟು ಮತ್ತು ಡೆತ್ ಆದರೂ ಅದು ಕ್ಲೈಮ್ ಆಗುತ್ತೆ 10 ಲಕ್ಷದವರೆಗೂ. 699ಗೆ 15 ಲಕ್ಷ ಮಾಡಿದ್ದಾರೆ. ಅದರ ಅರಿವು ಮೂಡಿಸ್ತಾ ಇದ್ವಿ. ಸುಮಾರು ಜನ ಮಾಡಿಸ್ಕೊತಾ ಇದ್ದಾರೆ. ನಿರ್ಲಕ್ಷ್ಯ ಸರ್, ನಿಜ ಹೇಳಬೇಕು ಅಂದರೆ ತುಂಬ ನಿರ್ಲಕ್ಷ್ಯ, ಮಾಡಿಸ್ಕೊಳೋದಿಲ್ಲ ಸುಮಾರು ಜನ. ಈ ದಿನಗಳು ಗೊತ್ತು, ಈ ಒಂದು ಸಣ್ಣ ಕಾಯಿಲೆ ಅಂತಂದ್ರು, ಒಂದು ಸಣ್ಣ ಆಪ್ರೇಷನ್ ಅಂದರೂ 3-4 ಲಕ್ಷ ಬೇಕಾಗುತ್ತೆ. ಅಂಥ ಟೈಮಲ್ಲಿ ನಾವು ಕಣ್ಣು ಬಾಯಿ ಬಿಡಬೇಕಾಗತ್ತೆ. ಚಾಲಕರು ಅಷ್ಟೊಂದೆಲ್ಲ ಈಗಿನ ಪರಿಸ್ಥಿತಿಯಲ್ಲಿ ಸೇವಿಂಗ್ಸ್ ಮಾಡಿಟ್ಕೊಂಡು ತುಂಬ ಕಷ್ಟ. ಎಲ್ಲೋ ಅಂಥ ಟೈಮಲ್ಲಿ ಇದು ನೆರವಾಗುತ್ತೆ. ಇಲ್ಲ, ಪೋಸ್ಟ್ ಆಫೀಸ್ದು ಅಂಥ ಟೈಮಲ್ಲಿ ಏನು ನೆರವಾಗಲ್ಲ. ಆಕ್ಸಿಡೆಂಟಿಗೆ ಮಾತ್ರ ಪರ್ಸನಲ್ ಇನ್ಶೂರೆನ್ಸ್ ಮಾಡಿಸ್ಕೊಬೇಕಾಗುತ್ತೆ ಚಾಲಕರು. ಯಾಕಂದರೆ ರಸ್ತೆಲೇ ಇರ್ತಕ್ಕಂಥ ಒಂದು ಸಮುದಾಯ, ಇವರು ಮಾಡಿಸ್ಕೊಬೇಕು. ಪರ್ಸನಲ್ ಇನ್ಶೂರೆನ್ಸ್ ಮಾಡಿಸ್ಕೊಳೋದಕ್ಕೆ ಸರ್ ಮತ್ತೆ ಇನ್ನೊಂದು ನಾವು ಈಸಿಯಾಗಿ ಕುತ್ಕೊಂಡು ಹೇಳ್ತೀವಿ. ಆ ಪರ್ಸನಲ್ ಇನ್ಶೂರೆನ್ಸ್ಗಳೆಲ್ಲ ನಿಮ್ಗೆ ಗೊತ್ತು ಯಾವ ಲೆವೆಲ್ಗಿದೆ ಅಂತ. ದೊಡ್ಡ ದೊಡ್ಡ ಇನ್ಶೂರೆನ್ಸ್ ಎಲ್ಲ 35-40 ಸಾವಿರದವರೆಗೂ ಇದೆ. ಅದನ್ನು ಬರ್ಸೋದಕ್ಕೆ ತುಂಬ ಕಷ್ಟ ಆಗ್ತದೆ. ಸಣ್ಣ ಪುಟ್ಟ 5-10 ಲಕ್ಷದ ಇನ್ಶೂರೆನ್ಸ್ ಮಾಡಿಸ್ಕೊಬೇಕು. ಹೆಲ್ತ್ ಇನ್ಶೂರೆನ್ಸು ಇರಬೇಕು. ಯಾಕಂದರೆ ನಾವಿವಾಗ ಸರ್ಕಾರದ ಜೊತೆ, ನಿಮಗೂ ಗೊತ್ತಿದೆ, ಕಳೆದ ಬಾರಿ ವಿಧಾನಸೌಧದಲ್ಲೇ ನಾನು ದೊಡ್ಡ ಮಟ್ಟದಲ್ಲಿ ಬೊಮ್ಮಾಯಿ ಅವ್ರಿಗೆ ಕ್ವಶನ್ ಕೇಳಿದ್ದಿದೆ, ಹೆಲ್ತ್ ಇನ್ಶೂರೆನ್ಸ್ ಕೊಡಿ. ನೀವು ಆಕ್ಸಿಡೆಂಟ್ ಇನ್ಶೂರೆನ್ಸ್ಗೆ ಈಗ 5 ಲಕ್ಷ ಕೊಡ್ತಾ ಇದ್ದಾರೆ. ಅದನ್ನೇನು ಆಕ್ಸಿಡೆಂಟ್ ಆದ್ಮೇಲೆ ಕೊಡೋದ್ಕಿಂತ ಹೆಲ್ತ್ ಇನ್ಶೂರೆನ್ಸು ಕೊಡಿ. ಆಕ್ಸಿಡೆಂಟ್ ಆದ್ಮೇಲೆ ಕೊಡೋದು ಸಹಜ, ಹೆಲ್ತ್ ಇನ್ಶೂರೆನ್ಸ್ ಕೊಡಿ ಅಂತ ಈಗಿನ ಸರ್ಕಾರ ಹೇಳ್ಬಾರ್ದು ಸರ್. ಪಾಪ ಮಾಧ್ಯಮದಲ್ಲಿ ಈಗಿನ ಮಂತ್ರಿಗಳು ನಿಜವಾಗ್ಲೂ ದೇವರಂತ ಮಂತ್ರಿಗಳು ಸರ್. ರಾಮಲಿಂಗಾರೆಡ್ಡಿ ಅದನ್ನ ಮಾತಾಡಿದ್ರು ಈ ಜನ ಹೇಳ್ತಾರೆ ಬಕೆಟು. ಹೇಳ್ಬೇಕು ಅಂದ್ರೆ ಮಂತ್ರಿಗಳಿರ್ಬೋದು ಅಥವಾ ಸ್ವಲ್ಪ ಜನ ಅಧಿಕಾರಿಗಳು ಸಹ ನಮ್ಮ ಜೊತೆ ನಿಂತಿದ್ದಾರೆ. ಮಂತ್ರಿಗಳು ಈ ವಿಷಯದಲ್ಲಿ ಸಂಪೂರ್ಣವಾಗಿ ನಮ್ಗೆ ಭರವಸೆನ ಕೊಟ್ಟಿದ್ದಾರೆ. ನನಗಂತೂ ನಂಬಿಕೆ ಇದೆ ಸರ್. ರಾಮಲಿಂಗ ರೆಡ್ಡಿ ಸಾಹೇಬ್ರು 100ಕ್ಕೆ 100% ಇದನ್ನ ಮಾಡಿಕೊಡ್ತಾರೆ ಸರ್. ಹೆಲ್ತ್ ಇನ್ಶೂರೆನ್ಸ್ ಕೊಡಿಸ್ತಾರೆ. ಯಾಕಂದ್ರೆ ಇದು ಮಾತಾಡ್ತಿದೀವಿ, ಅವ್ರ ಗಮನಕ್ಕೂ ತಂದಿದ್ದೀವಿ. ಸುಮಾರು ನಾವು ಏನೇ ಕೇಳಿದ್ರು ಅದಕ್ಕೆಲ್ಲ ಸ್ಪಂದನೆ ಮಾಡ್ತಾ ಇದ್ದಾರೆ ಸರ್. ಹಿಂದೆ ಇದ್ದಂಗೆ ಮುಂದೆ ಒಂದು ಮಾತಾಡೋದು ಹಿಂದೆ ಒಂದು ಮಾತಾಡೋದು ಇಲ್ಲ. ಇಲ್ಲ ಆಗುತ್ತೆ ಅಂದ್ರೆ ಇದು ಮಾಡ್ತೀನಿ ಅಂತಾರೆ, ಇಲ್ಲಾಂದ್ರೆ ಆಗೋದಿಲ್ಲ ಇದು ಅಂತ ಹೇಳ್ತಾರೆ. ಯಾವುದೋ ಬೇರೆ ಒಂದು ಇದಕ್ಕೆ ಸೇರಿರ್ತದೆ ಸರ್. ರಾಮಲಿಂಗ ರೆಡ್ಡಿ ಸಾಹೇಬ್ರಿಗೂ ಅದಕ್ಕೂ ಸಂಬಂಧ ಇರೋದಿಲ್ಲ, ಇದನ್ನ ಹೇಳಲೇಬೇಕು. ಬೇರೆ ಮಂತ್ರಿಗಳಿಗೆ ಸಂಬಂಧಪಟ್ಟಿರೋದನ್ನು ಅವ್ರನ್ನು ಕೂರಿಸಿ ಮಾತಾಡಿಸ್ತಾರೆ ಸರ್. ಸರ್, ನಾನು ಇದೊಂದು ಪ್ರಶ್ನೆಗೆ ಬಂದ್ಬಿಡ್ತೀನಿ. ನಾನು ಸಾಮಾನ್ಯವಾಗಿ ನಿಮ್ಗೆ ನೋಡಿದ್ದೀನಿ ಭಾಳ ವರ್ಷಗಳಿಂದ. ಈ ಸಾಮಾನ್ಯ ಸಾರಿಗೆ ಸಚಿವರ ಹತ್ರ ಅಷ್ಟಾಗಿ ನೀವೇನು ಏನಾರು ಹೋರಾಟಗಳು ಬೇಡಿಕೆಗಳು ಇದ್ದಾಗ ಹೋಗ್ತಿದ್ರಿ. ಬಟ್ ರಾಮಲಿಂಗ ರೆಡ್ಡಿಯವ್ರ ಜೊತೆಯಲ್ಲಿ ಸ್ವಲ್ಪ ತಾವು ಚೆನ್ನಾಗಿ ಇದ್ದೀರಿ, ಚೆನ್ನಾಗಿ ಗುರ್ತಿಸ್ಕೊಂಡಿದ್ದೀರಿ. ಸೊ ಅಂದರೆ ಅದು ಅವ್ರು ಮಾಡ್ತಾ ಇರೋಂಥ ಒಂದು ನಿಮ್ಮ ಚಾಲಕರ ಪರವಾಗಿ ಮಾಡ್ತಾ ಇರೋಂಥ ಕೆಲಸಗಳಿಗೋಸ್ಕರ ಆ ಥರನ ಸರ್? ಸೇವೆ ಸರ್. ನಿಜವಾಗ್ಲೂ ನಾವು ತುಂಬಾ ಪ್ರೀತಿಯಿಂದ ಅವ್ರನ್ನ ಒಪ್ಕೊಂಡಿದ್ದೀನಿ ಸರ್. ನಾನು 27 ವರ್ಷದಿಂದ ಹೋರಾಟ ಮಾಡ್ಕೊಂಡ್ ಬಂದಿದ್ದೀನಿ ಸರ್. ಸುಮಾರು ಜನ ಸಾರಿಗೆ ಸಚಿವರನ್ನ ನೋಡಿದ್ದೀನಿ. ತೇಲ್ಸಿ ಬಿಟ್ಬಿಡೋರು ಸರ್ ಅಷ್ಟೇ. ಅಲ್ಲಿ ಬಾಪ ಹಂಗೆ ಹಿಂಗೆ ಅಂತೇಳಿ ಮಾಡ್ಕೊಡ್ತೀನಿ ಅಂತಾನೆ ಹೇಳೋರು ಸರ್. ಈಗ ರ್ಯಾಪಿಡೋದೇ ತಗೊಳ್ಳಿ ಸರ್. ನಾನ್ ನೋಡ್ದಂಗೆ ಹೆಚ್ಚು ಕಮ್ಮಿ 3-4 ಜನ ಮಂತ್ರಿಗಳು ಹೋದ್ರು ಸರ್. ಯಾರು ಸರ್ ಇದ್ ಮಾಡ್ಕೊಟ್ರು? ರಾಮಲಿಂಗ ರೆಡ್ಡಿ ಅವ್ರು ಬಂದ್ಮೇಲೆ ಅಡ್ವೊಕೇಟ್ ಜನರಲ್ ಹತ್ರ ಯಾರು ಸರ್ ಬೇಸಿಕ್ ಗೊತ್ತು ಸರ್ ಚಾಲಕನ್ಗೆ ಏನ್ ಬೇಕು. ನಾವು ಹೋಗಿ ಒಂದು ಕ್ವಶನ್ ಹೇಳಿದ ತಕ್ಷಣ ಇದು ಯಾವ ವಿಂಗ್ ಬರುತ್ತೆ, ಯಾರು ಇದಕ್ಕೆ ಅಧಿಕಾರಿ, ಏನ್ ಮಾಡ್ಬೇಕು, ಅವ್ರ ಅಧಿಕಾರಿಗಳನ್ನ ಕೇಳೋದೇ ಇಲ್ಲ ಸರ್. PA ಹೇಳೋದೇ ಇಂಥವ್ರ ಲೈನ್ ತಗೋ ಅಂತ ಹೇಳ್ತಾರೆ, ಅವ್ರಿಗೆ ಹೇಳ್ತಾರೆ ಸರ್. ನಾಲೆಡ್ಜ್ ಸರ್ ಇದು. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಆ ಸಾರಿಗೆ ಇಲಾಖೆ ಬಗ್ಗೆ ಹುಲಿ ಸರ್. ಸಾರಿಗೆಯಲ್ಲಿ ಏನು ಹೌದ್ರಿ ಇದ್ ನಾನು ಹೌದು ಇದ್ ಮಾಡ್ಬೇಕು ಮಾಡ್ತೀನ್ರಿ ಅಂತ ಹೇಳ್ತಾರೆ ಸರ್. ಎಲ್ಲ ಗೊತ್ತು ಸರ್. ಏರ್ಪೋರ್ಟ್ ಅಲ್ಲಿ ಯಾರಿಂದ ಆಗ್ಬೇಕು. ಮನೆ ನಾವು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಸರ್, ನಾವೇನೋ ಒಂದ್ ಸಣ್ಣ ಮನವಿಯನ್ನ ಕೊಟ್ಟಿದ್ವಿ, ಅದವ್ರ ಕೈಯಲ್ಲಿಲ್ಲ ಸರ್. JH ಪಟೇಲ್ರಿಗೆ ಬರ್ತದೆ ಅಂತ ನಮ್ಗೆ ಅರಿವೇ ಇಲ್ಲ ಸರ್. ಅವ್ರನ್ನ ಕರೆಸಿ ವಿಧಾನಸೌಧದಲ್ಲಿ ಮೀಟಿಂಗ್ ಕೊಡ್ತಾರೆ. ಲೆಕ್ಕ ಹಾಕೊಳ್ಳಿ. ಈ ತರ ಮಂತ್ರಿಗಳು ಬೇಕು ಸರ್. ನಾನು ನಿಜವಾಗ್ಲೂ ಇವತ್ತು ಓಪನ್ ಆಗಿ ಹೇಳ್ತೀನಿ, ಅವ್ರ ಮುಂದೆ ಮುಖ್ಯಮಂತ್ರಿಗಳಾದ್ರೂ ಈ ರಾಜ್ಯಕ್ಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಹಾಯ ಆಗ್ತದೆ ಸರ್. ನಾನು ತುಂಬಾ ಖುಷಿಯಿಂದ ಹೇಳ್ತೀನಿ, ದೊಡ್ಡ ಮಟ್ಟ. ಆಮೇಲೆ ಪ್ರತಿಯೊಬ್ಬರು ನಾನು ನೋಡ್ತೀನಿ
ಸರ್ ಅವ್ರು ವಿಧಾನಸೌಧಕ್ಕೆ ಹೋಗಿದ್ದೆ ಕಮ್ಮಿ ಸರ್. ಹೌದು. KSRTC BMTC ಅವ್ರ ಓನ್ ಆಫೀಸ್ಗಳೆಲ್ಲೇ ಇರ್ತಾರೆ. ಯಾಕೆ ಅಂತ ನಮಗೆ ಗೊತ್ತು, ಬಾಯ್ಬಿಟ್ಟು ಅವ್ರು ಹೇಳಿಲ್ಲ. ಇದಕ್ಕೆ ತದ್ವಿರುದ್ಧವಾಗಿ ಏನಂದ್ರೆ ನಾನು ಕೂಡ ಟ್ರಾನ್ಸ್ಪೋರ್ಟ್ ಬಿಟ್ಟ ಸುಮಾರು ವರ್ಷಗಳು ಮಾಡಿದೆ. ಎಷ್ಟೋ ಜನ ಮಂತ್ರಿಗಳು BMTC ಆಫೀಸ್ಗೆ KSRTC ಆಫೀಸ್ಗೆ ಬರಲೇ ಇಲ್ಲ ಅವರು. ಹೌದು. ಬಟ್ ಇವ್ರು ಆಪೋಸಿಟ್. ಯಾಕಿರ್ತಾರೆ ಅಂದ್ರೆ ಜನಸಾಮಾನ್ಯ ವಿಧಾನಸೌಧದೊಳಗೆ ಎಲ್ಲೋ ಹೋಗಕ್ಕಾಗುತ್ತೆ ಸರ್. ಹೌದು. ನಾವೇ ಹೋಗೋ ಕಷ್ಟ ಸರ್. ನಾವೇ ಮಂತ್ರಿಗಳಿಗೆ ಹೇಳಿ ಲೆಟರ್ ತಗೊಂಡು ಅಥವಾ ಅವ್ರ PAಗಳಿಗೆ ಹೇಳಿ ಫೋನ್ ಮಾಡಿಸಿ ವಿಧಾನಸೌಧದೊಳಗೆ ಬಿಡಿಸ್ಕೊಬೇಕು, ನಮ್ಗೆ ಕಷ್ಟ. ಇನ್ ಸಾಮಾನ್ಯ ಚಾಲಕ ಹೆಂಗ್ ಹೋಗ್ತಾನೆ ಸರ್? ನಿಜವಾಗ್ಲೂ ಒಬ್ಬ ಸಾಮಾನ್ಯ ಚಾಲಕ ಹೋಗಿ ಏನಾದ್ರು ಹೇಳಿದ್ರೆ ಆದ್ರೆ ಪಾಸಿಟಿವ್ ಹೇಳ್ಬೇಕು, ನೆಗೆಟಿವ್ ಸಾಹೇಬ್ರ ಹತ್ರ ನಡೆಯೋದಿಲ್ಲ. ನೀವ್ ಯಾರ ಮೇಲೆ ಚಾಡಿ ಹೇಳ್ತೀರಾ, ಇನ್ನೊಂದು ಹೇಳ್ತೀರಾ, ತಗೊಳೋದೇ ಇಲ್ಲ. ಕೆಲಸನೂ ಆಗಲ್ಲ, ಆಗ ಕೆಲಸ ಆಗೋದಿಲ್ಲ, ಹತ್ರಕ್ಕೂ ಬಿಟ್ಕೊಳಲ್ಲ. ಚಾಲಕರ ಪರ ನಾವ್ ಹೇಳಿದ ತಕ್ಷಣ 5 ನಿಮಿಷಕ್ಕೆ ಅದಕ್ಕೇನಾದ್ರೂ ಒಂದು ಬೆಲೆ ಸಿಗುತ್ತೆ ಸರ್. ನಾನ್ ಸುಮಾರು ಕೆಲಸಗಳು ಸರ್ ಬಡವ್ರ ಪರ, ಯಾಕಂದ್ರೆ ಸಾಹೇಬ್ರಿಗೂ ಗೊತ್ತಿದೆ ನಾವು ಬೇಡನಲ್ಲ ಅಂತ. ಸುಮಾರು KSRTC ಇರ್ಬೋದು, BMTC ಇರ್ಬೋದು, ಅಥವಾ ಪರ್ಸನಲಿ ಮುಜರಾಯಿ ಇಲಾಖೆಯಲ್ಲಿ ಇರ್ಬೋದು, ಏನೇ ಹೇಳಿದ್ರು ಸಾಹೇಬ್ರು 10 ನಿಮಿಷಕ್ಕೆ ಸ್ಪಂದನೆ ಮಾಡ್ತಾರೆ. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹೇಳ್ತಾರೆ, ಮಾಡಿಸ್ಕೊಟ್ಟಿದ್ದಾರೆ ಸರ್. ಸೂಪರ್ ಆಗಾರೆ. ಹೀಗೆ ಇರಲಿ ಸರ್ ಒಡನಾಟ. ನಾವು ಅವರು ರಾಜಕೀಯ ನಿವೃತ್ತಿ ಹೊಂದಿದ್ರು ಸರ್. ರಾಮಲಿಂಗ ರೆಡ್ಡಿ ಸಾಹೇಬ್ರ ಹತ್ರ ಇದೇ ಪ್ರೀತಿಯಿಂದ ಇದೇ ಒಡನಾಟದಿಂದ 100ಕ್ಕೆ 100% ಇರ್ತೀನಿ ಸರ್. ದೇವರಲ್ಲೂ ನಾನು ಬೇಡ್ಕೊಂತೀನಿ ಈ ಒಡನಾಟ, ಈ ಪ್ರೀತಿ ಅವ್ರ ಜೊತೆ ಉಳಿಸ್ಕೊಂಡು ಹೋಗೋಕ್ಕೆ ಒಂದು ಅವಕಾಶ ಕೊಡಲಿ. ಇದೇ ರಾಮಲಿಂಗ ರೆಡ್ಡಿಯವರು ಇರುವಂತಹ ಕಾಂಗ್ರೆಸ್ ಸರ್ಕಾರ ತಂದಂತಹ ಈ ಉಚಿತ ಏನು ಶಕ್ತಿ ಯೋಜನೆಯಿಂದಾಗಿ ಡ್ರೈವರ್ಗಳೆಲ್ಲ ಬೀದಿಗೆ ಬಂದರು, ಜೀವನನೇ ಅವ್ರದ್ದು ಬೀದಿಗೆ ಬಂದಂಗೆ ಆಯಿತು ಅನ್ನುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಸಂಪೂರ್ಣವಾಗಿ ಆಪೋಸಿಟ್ ಇದ್ದೀನಿ ಸರ್. ಸಾಹೇಬ್ರಿಗೆ ಹೇಳಿದೀವಿ, ನೀವು ರಾಮಲಿಂಗ ರೆಡ್ಡಿ ತುಂಬಾ ಇಷ್ಟ ಅಂತ ಹೇಳಿ ನೀವು ಈ ವಿಚಾರದಲ್ಲಿ ಇಲ್ಲ ಸರ್, ನೋ ಕಾಂಪ್ರಮೈಸ್ ಸರ್. ಇದ್ರ ವಿರುದ್ಧ ನಾನು ಇದ್ದೇ ಇದ್ದೀನಿ ಸರ್. ಸರ್ ಈಗ ಸಾಹೇಬ್ರ ಜೊತೆ ನಾವು ಚೆನ್ನಾಗಿದ್ದೀವಿ, ಕಮಿಷನರ್ ಹತ್ರನೂ ಚೆನ್ನಾಗಿದ್ದೀವಿ. ಆದ್ರೂ ಮನೆ 4ನೇ ತಾರೀಕು ನಾವು ಹೋರಾಟ ಮಾಡಿಲ್ಲ ಸರ್. ಅವ್ರ ಆಫೀಸ್ಗೆ ನುಗ್ಗಿದ್ರಲ್ಲ, ಅನ್ಯಾಯ ಅಂದಾಗ ಹೋರಾಟ ಮಾಡ್ತೀವಿ ಸರ್. ಅವ್ರಿಗೆ ಹೇಳಿದೀವಿ ಸರ್, ಅನ್ಯಾಯ ಅಂದಾಗ ಹೋರಾಟ ಮಾಡ್ತೀವಿ. ಸಾಹೇಬ್ರ ಮೇಲೆ ಪ್ರೀತಿ, ಸಾಹೇಬ್ರ ಮೇಲೆ ಗೌರವ ಇದೆ. ಅನ್ಯಾಯ ಅಂದಾಗ ನಾನು ಇದನ್ನ ಶಕ್ತಿ ಯೋಜನೆನ ಸಂಪೂರ್ಣವಾಗಿ ಫಸ್ಟ್ ಡೇ ಇಂದ ಇದುವರೆಗೂ ನಾವು ಅಪೋಸ್ ಮಾಡ್ಕೊಂಡೇ ಬರ್ತಾ ಇದೀವಿ ಸರ್. ಯಾಕಂದ್ರೆ ನಮ್ಗೆ ಏಟ್ ಬಿದ್ದಿದೆ ಸರ್. ಬೆಂಗಳೂರಿನಲ್ಲಿ ಅಷ್ಟೊಂದು ಏಟ್ ಬಿದ್ದಿಲ್ಲ ಅಂದ್ರು, ಹೊರ ಜಿಲ್ಲೆಗಳಲ್ಲಿ ಆಟೋ ಕ್ಯಾಬ್ಗಳಿಗೆ ತುಂಬಾ ಏಟ್ ಬಿದ್ದಿದೆ ಸರ್. ಅದನ್ನ ಮನವರಿಕೆ ಮಾಡ್ಕೊಟ್ಟಿದೀವಿ. ಅವ್ರಿಗೆ ಏನಾರು ಹೇಳಿದಾರ? ಅದು ಅವ್ರ ತರ ದ್ವಂದ್ವ ಸ್ಥಿತಿಯಲ್ಲಿ ಇರ್ತಾರೆ, ಅಡ್ಡಕತ್ರಿ ಸರ್ ಅವ್ರಿಗೆ. ಹೌದು, ಈಗ ಸರ್ಕಾರ ತಂದ್ಬಿಟ್ಟಿದೆ. ಅದು ಈ ಏನ್ ಶಕ್ತಿ ಯೋಜನೆ ಮುಖ್ಯಮಂತ್ರಿಗಳ ಕೈಯಲ್ಲಿದೆ. ಮಾತುಕತೆನೂ ಮಾಡಿದ್ರು ಸರ್, ಅದು ಫಲ ನೀಡಿಲ್ಲ. ನೋಡೋಣ, ದೈವಿಚ್ಛೆ, ಅದು ಬೇರೆ ರೀತಿನೇ ಆಗ್ಬಿಡುತ್ತೆ. ಹೌದು, ಆಯ್ತು. ಮಾತುಕತೆ ಮಾಡಿದ್ರು ಸರ್, ಸಂಪೂರ್ಣವಾಗಿ ಮಾತುಕತೆ ಮಾಡಿದ್ದಾರೆ. ನಮ್ಮ ನಿಯೋಗವನ್ನ ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಹೋಗಿದ್ದಾರೆ, ಮಾತಾಡ್ಸಿದ್ದಾರೆ ಸರ್, ಕೈ ಚೆಲ್ಲಿಲ್ಲ. ಇಷ್ಟು ವರ್ಷಗಳಲ್ಲಿ ಲಕ್ಷಾಂತರ ಜನ ಚಾಲಕರ ಸಮಸ್ಯೆಗಳಿಗೆ ಸ್ಪಂದಿಸಿದಿರಾ, ಮಾಡಿದಿರಾ. ಒಂದಷ್ಟು ತುಂಬಾ ರಿಸ್ಕ್ ಇತ್ತು ಇಂಥ ಸಿಚುವೇಶನ್ ಹ್ಯಾಂಡ್ಲ್ ಮಾಡೋವಂಥದ್ದು ಅನ್ನುವಂಥ ವಿಚಾರಗಳು ಸರ್ ನಿಮಗೆ ಗೊತ್ತಿರ್ಬೋದು. 2-3 ರೇಪ್ ಕೇಸ್ಗಳು ಬಂತು. ಅದರಲ್ಲಿ ನಮ್ಮ ಸಂಘಟನೆಯವರು ಇದ್ರು ಪಾಪ. ಅದೇ ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದೆ, ಈ ಹೆಣ್ಮಕ್ಳು ಕುಡಿದು ಬಿದ್ದಂಥ ಸಂದರ್ಭದಲ್ಲಿ ಅಥವಾ ತಟ್ಟಾಡ್ಕೊಂಡು ಹೋಗೋಂಥ ಸಂದರ್ಭದಲ್ಲಿ ಡ್ರೈವರ್ಸ್ ಇಟ್ಕೊಂಡು ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ CC ಕ್ಯಾಮ್ರಾಗಳು ಇರಲಿಲ್ಲ ಒಂದೆರಡು ಕಡೆ. ಏನು ಹೇಳಿದ್ರು, ಈಗ ಎವಿಡೆನ್ಸ್ ಬೇಕಲ್ಲ ಸರ್, ತೋರಿಸೋದಕ್ಕಾಗಿರ್ಲಿಲ್ಲ. ತುಂಬ ಕಷ್ಟಪಟ್ಟಿದ್ದೀವಿ ಅದನ್ನು ತೋರಿಸೋದಕ್ಕೆ, ಅದನ್ನು ಮಾಡೋದಕ್ಕೆ. ತುಂಬ ರಿಸ್ಕ್ ತಗೊಂಡು, ಆಮೇಲೆ ಮತ್ತೆ ಪೊಲೀಸ್ನವ್ರ ಬಗ್ಗೆನೂ ನಾವು ಸುಮ್ಮನೆ ಹೇಳ್ಬಾರ್ದು, ನಮ್ಮ ಪರ ನಿಂತಿದ್ದಾರೆ. ನಾವೇನ್ ಮಾಡೋಕ್ಕಾಗುತ್ತೆ, ಹೆಲ್ಪ್ಲೆಸ್ ಅಂತ ಹೇಳಿದಾಗ ಅವ್ರ ಜೊತೆ ನಿಂತು, ಮಹಿಳೆ ಕಂಪ್ಲೇಂಟ್ ಕೊಟ್ಟಾಗ ಅದು ಸ್ವಲ್ಪ ಸೀರಿಯಸ್ ಆಗಿ ಆಗುತ್ತೆ. ಇಲ್ಲ, ಅವ್ರ ಜೊತೆ ನಿಂತು ಮಹಿಳೆಯರ ಹತ್ರ ಕೂತು ಮಾತಾಡಿ ತುಂಬಾ ರಿಸ್ಕ್ ತಗೊಂಡು ಬಿಡಿಸುವಂತ ಕೆಲಸಗಳು. ಮತ್ತೆ ಈಗ ಯಾವುದೋ ಒಂದು ಕೇಸಲ್ಲಿ ಹೋಗ್ಬಿಡ್ತಾರೆ ಡ್ರೈವರ್ಸು. ಈಗ ಇವ್ನು ರೌಡಿ, ಇವನೇನೋ ತಗೊಂಬಂದಿರ್ತಾನೆ, ಇವನ್ ಯಾರಿಗೋ ಚುಚ್ತಾನೆ, ಹೊಡಿತಾನೆ ಅಂತ ಡ್ರೈವರ್ ಗೊತ್ತಿರಲ್ಲ. ದರ್ಶನ್ ಕೇಸೇ ತಗೊಳ್ಳಿ, ಈಗ ಅವ್ರ ಅಮಾಯಕರು ಸರ್, ನಿಜವಾಗ್ಲು ಹೌದು ಅಮಾಯಕರು. ಯಾಕೆ ಅಂತಂದ್ರೆ ಪಾಪ ಅವ್ರು ಸಾಯಿಸ್ತಾರೆ ಅನ್ನೋದು ಗೊತ್ತೇ ಇಲ್ಲ. ಬಾಡಿಗೆ ಅಂತ ಬಂದಿದ್ದು, ಕಿಡ್ನಾಪ್ ಅನ್ನೋದು ಗೊತ್ತಾಗಿಲ್ಲ ಅವ್ರಿಗೆ. ಈಗ ಬಲವಂತವಾಗಿ ಬಾಯಿಗೆ ಮುಚ್ಚಿ ಕೈ ಕಟ್ಟಾಕಿ ಎತ್ಕೊಂಡ್ತಿತ್ತು. ಜೊತೆಲಿ ಕರ್ಕೊಂಬಂದು ಕೂರ್ಸ್ಕೊಂಡಾಗ ಆಮೇಲೆ ನಾವು ಕಸ್ಟಮರ್ಗಳನ್ನ ತುಂಬಾ ಪರ್ಸನಲ್ ಆಗು ಕೇಳಕ್ಕಾಗಲ್ಲ. ಇವ್ರು ಯಾರು, ಇವ್ರು ಯಾಕೆ ಒಂದ್ ಸ್ವಲ್ಪ ಗಾಬರಿಲಿದ್ದಾರೆ, ಇವ್ರು ಯಾಕೆ ಕೋಪ ಮಾಡ್ಕೊಂಡು, ಇವ್ರು ಯಾಕೆ ಜಗಳ ಆಡ್ತಿದ್ದೀರಾ, ನಾನು ಪರ್ಸನಲ್ ಕಣೆ ಯಾಕೆ ಬಾಡಿಗೆ ಕೊಡ್ತೀನಿ ಓಡಿಸು ಅಂತಾರೆ. ಅದನ್ನು ಜಾಸ್ತಿ ಕೇಳಕ್ಕೂ ಆಗಲ್ಲ. ಈ ತರ ಕೇಸ್ಗಳು ಸುಮಾರಾಗಿದೆ ಸರ್. ಪಾಪ ಡ್ರೈವರ್ಗಳು ಹೋಗ್ಬಿಟ್ಟಿರ್ತಾರೆ, ಅವನ ಯಾರಿಗೋ ಚುಚ್ಬಿಡ್ತಾನೆ, ಸಾಯಿಸ್ಬಿಡ್ತಾನೆ, ಗಾಡಿ ಎತ್ಕೊಂಡು ಬರ್ಲೇಬೇಕು, ಅವ್ರು ಅವ್ನು ಕೂರ್ಸ್ಕೊಂಡ್ಲೇಬೇಕು, ಕೂರ್ಸ್ಕೊಂಡ್ಲೇನ ಅವ್ನು ಇವ್ರು ಚುಚ್ತಾನೆ. ಅಂತ ಪರಿಸ್ಥಿತಿಗಳು ಸುಮಾರಾಗಿದೆ. ಅದರೆಲ್ಲ ತುಂಬಾ ಹ್ಯಾಂಡಲ್ ಮಾಡಿ ಬಿಡಿಸ್ಕೊಳೋ ಅಂತ ಕೆಲಸಗಳನ್ನ ಮಾಡಿದ್ದೀವಿ.
ಮರ್ಡರ್ಗಳಾಗಿದೆ, ಡ್ರೈವರ್ಗಳದ್ದು ಹೋಗಿದ್ದೀವಿ, ಸಹಾಯ ಮಾಡಿದ್ದೀವಿ ಅವ್ರ ಫ್ಯಾಮಿಲಿಯವ್ರಿಗೆಲ್ಲ. ತುಂಬ ರಿಸ್ಕ್ ತೊಗೊಬೇಕು ಸರ್. ಮಾಡ್ರಾದಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತು, ಅಧಿಕಾರಿಗಳು ನಮಗೂ ಏನು ಗೌರವ ಕೊಟ್ಟು ಮಾತಾಡಲ್ಲ. ಯಾಕಂದರೆ ಅವ್ರಿಗೆ ಆ ಒಂದು ಟೈಮ್ ಯಾವ ಥರ ಇರ್ತದೆ ಅಂತಂದರೆ ಅವ್ರಿಗೆ ರಿಸ್ಕಿ. ಆ ಟೈಮಲ್ಲಿ ನಮಗೆ ಗೌರವ ಕೊಟ್ಟು ಅವ್ರೇನು ನಮ್ಗೆ ಸ್ಪಂದನೆ ಮಾಡಲ್ಲ. ಅದಕ್ಕೆ ನಾವು ಎಷ್ಟು ದುಂಬಾಲು ಬೀಳಬೇಕು, ಎಷ್ಟು ಸ್ಪಂದನೆ ಮಾಡೋ ಥರ ಮಾಡಬೇಕು ಅಂದರೆ ಎವಿಡೆನ್ಸ್ ಕೊಡೋ ಅಷ್ಟರಲ್ಲಿ ಪ್ರಾಣ ಹೋಗ್ಬಿಡ್ತದೆ. ಒಬ್ಬ ಡ್ರೈವರ್ ಬಗ್ಗೆ ನಮ್ಗೆ ಗೊತ್ತಿರ್ತದೆ, ನಮ್ಮ ಜೊತೆಲೇ ಇರ್ತಾರೆ ಪಾಪ, ಹತ್ರದಿಂದ ನೋಡಿರ್ತೀವಿ. ಈಗ ಸಂಘಟನೆ ಬಿಡಿಸ್ಕೊಂಡ್ಲೇಬೇಕು. ಸುಮಾರು ಜನ ಎದುರು ಪಕ್ಕಲವ್ರು ಇದ್ದಾರೆ, ಹೋಗೋದೇ ಇಲ್ಲ. ಇಲ್ಲ ಸರ್, ನಾನು ಯಾವ ಕೇಸ್ ಇದ್ರು 100ಕ್ಕೆ 100% ಅಟೆಂಡ್ ಮಾಡ್ತೀನಿ. ಯಾವ ಕೇಸ್ ಇದ್ರು ನಾನು ಎದುರ್ಕೊಂಡಿಲ್ಲ ಸರ್. ಪೊಲೀಸ್ ಇಲಾಖೆ ಹತ್ರ ಹೋಗಿ ಕೂತು ಮಾತಾಡಿ, ಇಲ್ಲ ಆಗೋದೇ ಇಲ್ಲ, ಇವನು ತಪ್ಪಿತಸ್ಥ ಅಂದಾಗ ಶಿಕ್ಷೆ ಕೊಡಿ ಅಂತ ಹೇಳಿದ್ವಿ. ನೀವು ನಂಬಲ್ಲ, ನಮ್ಮನ್ನ ಇಂಟ್ರಾಗೇಷನ್ ಮಾಡೋದಕ್ಕೆ ಬಿಟ್ಟಿದ್ದಾರೆ ಪೊಲೀಸ್ ಆಫೀಸರ್ ಸೈಡ್ ಕಡೆ. ಅದ್ ನಿಜ ಬಾಯ್ ಬಿಡಿಸಿದೀವಿ. ತಪ್ಪು ಮಾಡಿದ್ರು ಡ್ರೈವರು ಎಷ್ಟು ಹೊಡೆದ್ರು ಹೇಳಿರಲ್ಲ, ಅಂಥದ್ರಲ್ಲೆಲ್ಲ ಬಾಯಿ ಬಿಡಿಸಿ ಅವನೇನ್ ತಗೊಂಡಿದ್ದ ಅದನ್ನೆಲ್ಲ ವಾಪಸ್ ಸ್ಟೈಲಲ್ಲಿ ಕೇಳಿದ್ರು ಬಾಯ್ ಬಿಟ್ಟಿಲ್ಲ, ನೀವು ಕೇಳಿದಾಗ ಅವ್ರ ಸ್ಟೈಲಲ್ಲಿ ಹೊಡೆದು ಬಿಡಿದ್ರು ಬಾಯ್ ಬಿಟ್ಟಿಲ್ಲ. 2 ಕಡೆ ನಮ್ಮನ್ ಬಿಟ್ಟಾಗ ಬಾಯ್ ಬಿಡಿಸಿ ಅವ್ರಿಗೇನು ತಪ್ಪು ಮಾಡಿದ್ರು ಅದನ್ನೆಲ್ಲ ವಾಪಸ್ ಕೊಡಿಸಿ ಅವ್ನ ಕೇಸ್ ಇಲ್ದಂಗೂ ಬಿಡಿಸ್ಕೊಂಡ್ ಬಂದಿದ್ವಿ. ಇತಿಹಾಸ ಇದೆ, ಅವ್ರು ನಮ್ಮ ಜೊತೆಲಿದ್ದಾರೆ ಇವತ್ತು. ಇತಿಹಾಸ ಇದೆ, ಅಂಥದ್ದೆಲ್ಲ ಇತಿಹಾಸ ಇದೆ ಸರ್. ನಾವು ಬಿಡಲ್ಲ ಸರ್. ನಾವೇನೇ ಇದ್ರು ಒಂದು ತಪ್ಪಿತಸ್ಥ ಅಲ್ಲ ಅಂದ್ರೆ ಹೋರಾಟ ಮಾಡ್ಬಿಡ್ತೀನಿ ಸರ್. ನಾನು ಯಾರ ವಿರುದ್ಧ ಬೇಕಾದ್ರೆ ಹೋಗ್ತೀನಿ ಸರ್, ತಪ್ಪಿತಸ್ಥ ಅಲ್ಲ ಅಂದ್ರೆ. ತಪ್ಪು ಅಂತ ಗೊತ್ತಾದ್ರೆ ಅವ್ರಿಗೆ ನಾವು ಕ್ಷಮೆ ಕೇಳಿ ಆಚೆ ಎದ್ದು ಬಂದ್ಬಿಡ್ತೀವಿ. ಇಂಥದ್ದು ಆಗಿದೆ, ಶಿಕ್ಷೆ ಕೊಡಿ ಅಂತಾನು ಹೇಳಿದ್ವಿ. ಶಿಕ್ಷೆ ಕೊಡಕ್ಕಾಗಲ್ಲ, ನೀವು ಕೊಡಕ್ ನಾವು ಬಿಡಲ್ಲ ಅಂತ ಚಾಲೆಂಜ್ ಮಾಡು ಕರ್ಕೊಂಡ್ಬಂದಿದ್ವಿ. ನಾವು ಕೋರ್ಟ್ಗಳಲ್ಲೆಲ್ಲ ಕೇಸ್ಗಳು ಹಾಕೊಂಡು ಗೆದ್ಕೊಂಡ್ಬಂದಿದ್ದೀವಿ ಸರ್. ಸುಮಾರು ನಾವು ಬಿಟ್ಟಿಲ್ಲ ಸರ್. ಚಾಲಕರನ್ನ ಮಾಲೀಕರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಸರ್. ಯಾಕೆ ಪ್ರೀತಿಸ್ತಾರೆ, ಯಾಕೆ ಅವ್ನ ಗಾಡಿ ಮೇಲೆ ಫೋಟೋ ಹಾಕಂತಾನೆ ಅಂದ್ರೆ ಅವನಿಗೆ ಗೊತ್ತು ಸರ್ ನಮ್ಮ ಅಧ್ಯಕ್ಷ ಯಾವಾಗಿದ್ರು ನಿಲ್ತಾರೆ ಅಂತ. ಸುಮಾರು ಜನ ನಮ್ಗೇನು ಸುಮ್ಮನೆ ಆಗಲ್ಲ ಸರ್. ಧಮ್ಕಿ ಕರೆಗಳು 1 ಕೋಟಿ ಬಂದಿರ್ಬೋದು. ನಿಲ್ತೀಯಾ ನೋಡೋಣ ಅಂತೆಲ್ಲ ಬಿಟ್ಟಿಲ್ಲ ಸರ್. ಸರ್ ಅದನ್ನ ನೆಕ್ಸ್ಟ್ ಕೇಳೋಣ ಅಂದ್ಕೊಂಡಿದ್ದೆ. ಈ ಸಂಘಟನೆ ಇದ್ಮೇಲೆ ದೊಡ್ಡ ದೊಡ್ಡ ಫೈನಾನ್ಷಿಯರ್ಗಳು, ಕಂಪ್ನಿಗಳು, ಓಲಾ ಉಬರ್ ಅಂತ ಸಾವಿರಾರು ಕೋಟಿ ಟರ್ನ್ ಓವರ್ ಮಾಡುವಂಥ ಕಾರ್ಪೊರೇಟ್ ಕಂಪ್ನಿ ಎದುರ್ಕೊಂಡಾಗ ಈ ಬೆದರಿಕೆ ಕರೆ, ಧಮ್ಕಿ, ಕೊಲೆ ಬೆದರಿಕೆ, ಹಲ್ಲೆ ಬೆದರಿಕೆ ಇವೆಲ್ಲ ಕಾಮನ್ ಆಗಿರುತ್ತೆ. ಸೊ ಈ ಥರದವು ನೀವು ಹೇಳಿದ್ರ ಸುಮಾರು ಬಂದಿದೆ ಅನ್ಸುತ್ತೆ. ಹಾಗಾದ್ರೆ ಪೂರ್ವ ಕಾಲದಲ್ಲಿ ಏನು ಇಲ್ದೇ ಇರೋ ಡ್ರೈವರ್ ಆಗಿದ್ದಾಗೆ ದೊಡ್ಡ ದೊಡ್ಡ ರೌಡಿಗಳೇ ಧಮ್ಕಿ ಅವಾಗೆಲ್ಲ ಟ್ರಾವೆಲ್ಸ್ ಮಾಲೀಕರ ಜೊತೆ ನಿಂತು ಅವ್ರ ಬಸ್ಗಳಿಗೆ ನಾವು ಹೇಳ್ಬಾರ್ದು, ಬೇಕಾದಷ್ಟು ಕಾಟ ಕೊಟ್ಟಿದೀವಿ. ಅವರು ಧಮ್ಕಿ ಕೊಟ್ಟ ಮೇಲೆ ಜಾಸ್ತಿ ಮಾಡಿದೀವಿ, ಕಮ್ಮಿ ಅಂತ ಮಾಡ್ಲಿಲ್ಲ. ನಿಮಗ್ ಗೊತ್ತು, ನನ್ನ ಕೇಳೋದ್ ಬೇಡ. ಇವತ್ತು ಓಲಾ ಊಬರ್ ಅವ್ರನ್ನ ಯಾರು ಹೆಡ್ಡು ಅವ್ರನ್ನ ಕೇಳಿ ನೋಡಿ. ನಾವು ಇಷ್ಟು ಅವ್ರಿಗೆ ಟಾರ್ಚರ್ ಕೊಟ್ಟಿದೀವಿ. ಅವ್ರು ತಪ್ಪು ಮಾಡಿದಾಗ, ಟಾರ್ಚರ್ ಅಂದ್ರೆ ತಪ್ಪು ಮಾಡಿದಾಗ ಎದ್ರಾಕೊಂಡ್ರದ್ರಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಎದ್ರಾಕೊಂಡಿದ್ದೀವಿ.